ಆ ವೇದವ್ಯಾಸರ ಕಥೆಯನ್ನು ತಿಳಿಸ್ಕೊಂಡು ಹೋಗ್ತಾರೆ. ಯಾವ ರೀತಿ ವೇದವ್ಯಾಸರು ತಾವು ಅವತಾರ ಮಾಡಿ ಬಂದರು ಅನ್ನೋದನ್ನು. ಏನು ವೇದವ್ಯಾಸರು ಅವತಾರ ಮಾಡಲಿಕ್ಕೆ ಕಾರಣ ಅಂತ ಹೇಳಿದರೆ, ಒಮ್ಮೆ ಇಲ್ಲಿ ಭಾರತದಲ್ಲಿ ತುಂಬ ಕ್ಷಾಮ ಬಂತಂತೆ, ಬರಗಾಲ, ತುಂಬ ಬರಗಾಲ ಬಂತಂತೆ. ಎಲ್ಲಿಯೂ ಕೂಡ ಏನೂ ಇಲ್ಲ, ಆಹಾರವೇ ಇಲ್ಲ ಅಂತ ಆಯ್ತಂತೆ. ಅಂಥ ಸಂದರ್ಭದಲ್ಲಿ ಬ್ರಾಹ್ಮಣರಿಗೆ ಬಹಳ ಕಷ್ಟ ಆಯ್ತಂತೆ. ಯಾಕಂದರೆ ಬ್ರಾಹ್ಮಣರಿಗಿಂತ ವಿಶೇಷವಾಗಿ ಯಾಕೆ ಹೇಳ್ತಾರೆ ಅಂದರೆ, ಅವ್ರಿಗೆ ಪ್ರತಿನಿತ್ಯವೂ ಕೂಡ ನೀರು ಬೇಕು. ಯಾಕಂದರೆ ಅವರ ಚಟುವಟಿಕೆಗಳು ಹೆಚ್ಚು, ನೀರಿನದ್ದಾಗಲಿ ಆಹಾರ ಮುಂತಾದವುಗಳದ್ದೆಲ್ಲ. ಯಾಕಂದರೆ ಯಜ್ಞ ಯಾಗ ಮುಂತಾದವುಗಳೆಲ್ಲ ನಡಿಬೇಕು. ಅದಕ್ಕೆ ನೀರಿಲ್ಲದೆ ಆಹಾರ ಇಲ್ಲದೆ ಬಹಳ ಕಂಗಾಲಾದಾಗ ಒಂದು ಕಡೆ ಮಾತ್ರ ಬೇಕಾದಷ್ಟು ನೀರಿತ್ತಂತೆ. ಅದೆಲ್ಲಿಂದರೆ ಗೌತಮರ ಆಶ್ರಮ. ಗೌತಮ ಋಷಿಗಳ ಆಶ್ರಮದಲ್ಲಿ ಬೇಕಾದಷ್ಟು ನೀರಿದೆಯಂತೆ, ಬೇಕಾದಷ್ಟು ಹಚ್ಚ ಹಸುರಾಗಿದೆಯಂತೆ ಅವರ ತಪಶಕ್ತಿಯಿಂದಾಗಿ. ಅದಕ್ಕೋಸ್ಕರ ಬ್ರಾಹ್ಮಣರು ತಾವು ಗೌತಮರ ಬಳಿ ಹೋದರು. ಗೌತಮರೇ, ಸ್ವಲ್ಪ ನಾವಿರ್ತೇವೆ, ನಮ್ಗೆ ಅವಕಾಶ ಮಾಡಿಕೊಡಿ ಅಂತ. ಯಾರ್ಯಾರು ಈ ರೀತಿ ಬಂದರೂ ಆಶ್ರಯವನ್ನು ಬಯಸಿ ಆಶ್ರಯವನ್ನು ಬಯಸಿ ಬಂದವರು ಎಲ್ಲರಿಗೂ ಕೂಡ ಗೌತಮರು ತಾವು ಆಶ್ರಯವನ್ನು ಕೊಟ್ಟಂತೆ. ಬನ್ನಿ ಇರಿ, ನನ್ನ ಆಶ್ರಮದಲ್ಲಿರಿ ಅಂತ. ಅವ್ರಿಗೆ ಏನು ಬೇಕೋ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ರಂತೆ. ಹೀಗೆ ಆ ಬ್ರಾಹ್ಮಣರು ಗೌತಮರ ಆಶ್ರಮದಲ್ಲಿದ್ದವರಾಗಿ ಗೌತಮರ ಒಂದು ಶುಶ್ರೂಷೆಯಲ್ಲಿ ತಾವು ಜೀವನವನ್ನು ಸಾಗಿಸಿದರು. ಅಷ್ಟು ಮಾತ್ರ ಅಲ್ಲ, ಅವರಿಗೆ ಕೇವಲ ಆಹಾರ ಕೊಟ್ಟದ್ದು, ವಸ್ತ್ರ ಕೊಟ್ಟದ್ದು ಮಾತ್ರ ಅಲ್ಲ, ಗೌತಮರು ಅವರಿಗೆ ಜ್ಞಾನವನ್ನು ಕೂಡ ಕೊಟ್ಟರು. ಗೌತಮರು ದೊಡ್ಡ ಜ್ಞಾನಿಗಳು. ಆ ಎಲ್ಲ ಬ್ರಾಹ್ಮಣರಿಗೆ ಆ ಭಗವಂತನ ಜ್ಞಾನವನ್ನು ಚೆನ್ನಾಗಿ ಉಪದೇಶವನ್ನು ಮಾಡಿದರಂತೆ. ಕಾಲಕ್ರಮೇಣ ಸುಮಾರು ವರ್ಷ ಹೋಗ್ತಾ ಇದ್ದಾಗೆ ಎಲ್ಲ ಕಡೆ ಮತ್ತೆ ಮಳೆ ಆಯಿತಂತೆ. ಮಳೆ ಆಯಿತು, ಎಲ್ಲ ಕಡೆ ಸಮೃದ್ಧಿ ಆಯಿತು. ಈಗೇನೆಂದರೆ, ಬಂದಂಥ ಬ್ರಾಹ್ಮಣರಿಗೆ ಮತ್ತೆ ತಮ್ಮ ಊರಿಗೆ ಹೋಗಬೇಕು ಅಂತ ಆಸೆ ಶುರುವಾಯಿತು. ನಮ್ಮೂರಿಗೆ ಹೋಗ್ತೇವೆ ಅಂತ. ಅದಕ್ಕಾಗಿ ಹೋಗಿ ಗೌತಮರ ಹತ್ರ ಕೇಳ್ತಾರೆ, ಗುರುಗಳೇ, ನಾವು ಹೋಗ್ತೇವೆ, ನಮ್ಮ ಊರಿಗೆ ಹೋಗ್ತೇವೆ, ಮಳೆ ಬಂದಿದೆ ಎಲ್ಲ ಕಡೆ ಅಂತ. ಆದರೆ ಗೌತಮರು ಹೇಳ್ತಾರೆ, ಅಲ್ಲ, ನಿಮಗೆ ಇಲ್ಲೇನು ತೊಂದರೆ ಆಗಿದೆ? ನಾನು ಏನು ಕೊರತೆ ಮಾಡಿದ್ದೇನೆ? ಇಲ್ಲೇ ಇದ್ಬಿಡಿ ನೀವು, ಏನೂ ತೊಂದರೆ ಇಲ್ಲ ಅಂತ. ಈಗ ಆ ಬ್ರಾಹ್ಮಣರಿಗೆ ಸಂಕಟ ಶುರುವಾಯಿತು. ಯಾಕಂತ ಹೇಳಿದರೆ, ಇವಾಗ ಈ ಗೌತಮರ ಮಾತನ್ನು ಮೀರಲಿಕ್ಕಿಲ್ಲ. ಯಾಕಂದರೆ ಇಷ್ಟು ವರ್ಷಗಳ ಕಾಲ ನಮಗೆ ಆಶ್ರಯ ಕೊಟ್ಟಿದ್ದಾರೆ, ಅನ್ನ ವಸ್ತ್ರ ಜ್ಞಾನ ಎಲ್ಲ ಕೊಟ್ಟಿದ್ದಾರೆ. ಹಾಗಂತೇಳಿ ನಮ್ಮ ಊರನ್ನು ಬಿಡಲಿಕ್ಕಾಗೋಲ್ಲ. ಏನು ಮಾಡೋಣ ಅನ್ನೋ ಸಂಕಟದಲ್ಲಿದ್ದಾಗ ಇದೇ ಸಂದರ್ಭದಲ್ಲಿ ಕೈಲಾಸದಲ್ಲೊಂದು ಘಟನೆ ನಡೀತಂತೆ. ಏನು ಅಂದರೆ, ಈ ಪಾರ್ವತಿಗೂ ಗಂಗೆಗೂ ಸ್ಪರ್ಧೆ. ಶಿವನ ಜಟೆಯಲ್ಲಿ ಕೂತಂತಹ ಗಂಗೆ ಹಾಗೂ ಶಿವನ ಪತ್ನಿಯಾದ ಪಾರ್ವತಿ. ಅದಕ್ಕೇನು ಅಂತ ಹೇಳಿದರೆ, ಪಾರ್ವತಿಗೆ ಈ ಗಂಗೆಯನ್ನೇ ಹೇಗಾದರೂ ಶಿವನ ಜಟೆಯಿಂದ ಕೆಳಗಿಳಿಸಬೇಕು ಅಂತ. ಅದಕ್ಕೇನು ಮಾಡಿದ್ಲು ಅಂದರೆ, ಗಣಪತಿಯನ್ನು ಕರೆದು ಹೇಳಿದ್ಲಂತೆ, ನೋಡಿ ಇದಕ್ಕೆ ಏನಾದರೂ ಒಂದು ಉಪಾಯವನ್ನು ಮಾಡಲಿಲ್ಲ ಅಂತ. ಗಣಪತಿ ಅದಕ್ಕೋಸ್ಕರ ತಾನು ಒಬ್ಬ ಬ್ರಹ್ಮಚಾರಿಯ ವೇಷದಲ್ಲಿ ಇಲ್ಲಿಗೆ ಗೌತಮರ ಆಶ್ರಮಕ್ಕೆ ಬಂದಿದ್ದಾನಂತೆ. ಗಣಪತಿ ಬಂದು ಆ ಎಲ್ಲ ಬ್ರಾಹ್ಮಣರು ತಾವು ಯೋಚನೆ ಮಾಡ್ತಾ ಇದ್ದಾರೆ, ಅವಾಗ ಏನು ಮಾಡೋಣ ಅಂತ. ಆವಾಗ ಗಣಪತಿ ಬಂದು ಅವರಿಗೊಂದು ಉಪಾಯವನ್ನು ಹೇಳ್ತಾನೆ. ನೋಡಿ, ನೀವೊಂದು ಕೆಲಸ ಮಾಡಿ, ಈಗ ಇಲ್ಲಿಂದ ಹೋಗಬೇಕು ಅಂತ ಹೇಳಿದರೆ ಏನಾದರೂ ಒಂದು ನಿಮಗೆ ಕಾರಣ ಬೇಕು. ಕಾರಣ ಇಲ್ಲದೆ ಹೋಗ್ಲಿಕ್ಕಾಗೋಲ್ಲ. ಅದಕ್ಕೆ ನೀವು ನಿಮ್ಮ ತಪಶಕ್ತಿಯಿಂದಾಗಿ ಒಂದು ಗೋವನ್ನು ಸೃಷ್ಟಿ ಮಾಡಿ. ಆ ಗೋವು ಗೌತಮರ ಗದ್ದೆ ಏನಿದೆ, ಗೌತಮರ ಗದ್ದೆಯಲ್ಲಿ ಮೇಯ್ಲಿಕ್ಕೆ ಹೋಗಲಿ. ಗೌತಮರು ಗದ್ದೆಯಲ್ಲಿ ಮೇಯ್ತಾ ಇರುವಂತಹ ಆ ಹಸು ಏನಿದೆ, ಆ ಹಸುವನ್ನು ಓಡಿಸ್ಕೊಂಡು ಬರ್ತಾರೆ. ಓಡಿಸ್ಕೊಂಡು ಬಂದು ಅದನ್ನು ಮುಟ್ತಾರೆ. ಮುಟ್ಟಿದ ಕೂಡಲೇ ಅದು ಸತ್ತೋಗ್ಬಿಡ್ಬೇಕು. ಅವಾಗೇನು ಮಾಡಿದರೆ, ನೀವು ಬಂದು, ಗೌತಮರೇ, ನೀವು ಗೋಹತ್ಯೆ ಮಾಡಿದ್ದೀರಿ, ಇನ್ನೂ ನಿಮ್ಮ ಆಶ್ರಮದಲ್ಲಿ ಇರೋಲ್ಲ ನಾವು ಅಂತ ಅಲ್ಲಿಂದ ಸೀದಾ ಹೋಗಿ ಅಂತ ಈ ಉಪಾಯವನ್ನು ಹೇಳಿದ ಗಣಪತಿ. ಇವ್ರಿಗೆ ಹೌದು ಅಂತ ಕಾಣಿಸ್ತೋ, ಒಳ್ಳೆ ಉಪಾಯ ಇದು ಅಂತ. ಅವರು ಹಾಗೆ ತಾವು ತಮ್ಮ ಒಂದು ತಪಶಕ್ತಿಯಿಂದಾಗಿ ಬ್ರಾಹ್ಮಣರೆಲ್ಲ ಸೇರಿ ಒಂದು ಗೋವನ್ನು ನಿರ್ಮಾಣ ಮಾಡಿದ್ರಂತೆ. ಯಥಾ ಪ್ರಕಾರ ಗೋವು ಬಂದು ಗದ್ದೆಯಲ್ಲಿ ಮೇಲಿಗೆ ಶುರು ಮಾಡಿತು. ಗೌತಮರು ನೋಡಿದರು. ನೋಡಿ ಆ ಗದ್ದೆಯಿಂದ ಅದನ್ನು ಓಡಿಸ್ಲಿಕ್ಕೋಸ್ಕರ ತಾವು ಬಂದು ಮುಟ್ಟಿದ್ದೇ ತಡ ದಬ್ಬ ಕೆಳಗೆ ಬಿದ್ದಾಯಿತು. ಗೋವು ಸತ್ತೇ ಹೋಯಿತು. ಇದಕ್ಕೋಸ್ಕರವೇ ಕಾಯ್ತಾ ಇದ್ರು ಎಲ್ಲ ಬ್ರಾಹ್ಮಣರು ಕೂಡ. ತಾವು ಬಂದು ಕೂಡಲೇ ಗೌತಮರಿಗೆ ಹೇಳಿದರು, ಅಯ್ಯೋ ಗೌತಮರೇ, ನೀವು ಗೋವನ್ನು ಹತ್ಯೆ ಮಾಡಿದಿರಿ. ಗೋಹತ್ಯೆ ಮಾಡಿದ ಮೇಲೆ ನಾವು ನಿಮ್ಮ ಹತ್ರ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ನೀವು ಪಾಪ ಮಾಡಿದವರಾದ್ರಿ, ನಿಮ್ಮ ಆಶ್ರಮದಲ್ಲಿ ನಾವಿರೋಲ್ಲಪ್ಪ ಅಂತ ಹೇಳೆಲ್ಲ ಬ್ರಾಹ್ಮಣರು ಅಲ್ಲಿಂದ ಓದದ್ದೇ ಸೀದಾ ಹೋಗೇ ಬಿಟ್ರಂತೆ. ಗೌತಮರಿಗೆ ಬಹಳ ಪಶ್ಚಾತ್ತಾಪ ಆಯ್ತಂತೆ. ಇದು ಹಾಗೆ ಮುಟ್ಟಿದ ಕೂಡಲೇ ಸಾಯಲಿಕ್ಕೆ ಯಾವುದಾದ್ರೂ ಗೋವಿದೆಯಾ? ಯಾವುದಾದ್ರೂ ಹಸು ಇಲ್ಲಿವರೆಗೆ ಮುಟ್ಟಿದ ಕೂಡಲೇ ಸತ್ತದ್ದುಂಟ? ಇದು ಹೇಗೆ ಮುಟ್ಟಿದ ಕೂಡಲೇ ಸತ್ತಿತು ಅಂಥೇಳಿ ತಮ್ಮ ಜ್ಞಾನ ದೃಷ್ಟಿಯಿಂದ ನೋಡಿದರು. ಜ್ಞಾನ ದೃಷ್ಟಿಯಿಂದ ನೋಡಿದಾಗ ಅವರಿಗೆ ಗೊತ್ತಾಯಿತು, ಇದು ಬ್ರಾಹ್ಮಣರೇ ಬೇಕು ಅಂತ ಮಾಡಿದ ಒಂದು ಕಿತಾಪತಿ, ಈ ಆಶ್ರಮದಿಂದ ಹೋಗಬೇಕು ಅಂತ ಹೇಳಿ
ಅವರಿಗೆ ಬಹಳ ಬೇಸರ ಆಯಿತು. ಅದರೊಟ್ಟಿಗೆ ಆ ಬ್ರಾಹ್ಮಣರ ಮೇಲೆ ಸಿಟ್ಟು ಬಂತದ್ದು. ನನ್ನಿಂದ ಜ್ಞಾನವನ್ನು ಪಡೆದು ಅನ್ನವನ್ನು ಪಡೆದು ಎಲ್ಲ ಪಡೆದು ನನಗೆ ಈ ರೀತಿ ಮೋಸ ಮಾಡಿ ಹೋದ್ರಲ್ವಾ ಅಂತ ಹೇಳಿ ಆಗ ಶಾಪವನ್ನು ಕೊಟ್ಟರು. ನೀವು ಇಲ್ಲಿ ಏನು ಜ್ಞಾನವನ್ನು ಪಡೆದಿದ್ದೀರಿ ಆ ಎಲ್ಲ ಜ್ಞಾನವೂ ಕೂಡ ನಾಶ ಆಗಿ ಹೋಗಲಿ ಅಂತ ಗೌತಮರು ಆ ಎಲ್ಲ ಬ್ರಾಹ್ಮಣರಿಗೆ ಶಾಪ ಕೊಟ್ಟರಂತೆ. ದ್ವಾಪರದಲ್ಲಿ ಒಬ್ಬ ಮುನಿಪ ತನ್ನ ಕೋಪದಿಂದಲೇ ಕೊಟ್ಟ ಶಾಪ, ಶಾಪಿಸಲು ಜ್ಞಾನಲೋಪಾಗೆ ಅಪರತತ್ವ ಸ್ವರೂಪ. ನೋಡಿ, ಇದು ಮೂಲವಾಗಿ ಕಾರಣ ಆಯಿತು. ಹಾಗಂತ ಅವರಿಗೆ ಗೋಹತ್ಯೆ ಬಂತಲ್ವ, ಅದು ಕಳ್ಕೊಂಡಿದ್ದೇನೆ, ಅವ್ರಿಗೇನು ಕಷ್ಟ ಇಲ್ಲ. ಅವರೇನೆಂದರೆ ಶಿವನನ್ನು ಪ್ರಾರ್ಥನೆ ಮಾಡಿಕೊಂಡಂತೆ. ಶಿವನನ್ನು ಪ್ರಾರ್ಥನೆ ಮಾಡಿ ಆ ಶಿವನ ಜಟೆಯಲ್ಲಿದ್ದಂಥ ಆ ಗಂಗೆ ಏನಿದ್ದಾನೆ, ಆ ಗಂಗೆಯನ್ನು ಹಸುವಿನ ಮೇಲೆ ಹರಿಸಿದ್ರಂತೆ. ಗೋವಿಗೋಸ್ಕರ ಕೊಡಲ್ಪಟ್ಟ ವಾರಿ, ಗೋದತ್ತ ವಾರಿ, ಅದೇ ಗೋದಾವರಿ ಅಂತ ಆಯಿತು. ಗೋದಾವರಿ ನದಿ ಹರಿದು ಬಂತು, ಅದಕ್ಕೆ ವೃದ್ಧ ಗಂಗೆ ಅಂತ ಹೆಸರು ಗೋದಾವರಿಗೆ. ಒಟ್ಟಿಗೆ ಪಾರ್ವತಿಯ ಉಪಾಯ ಫಲಿಸ್ತು. ಗಂಗೆಯನ್ನು ತಲೆಯಿಂದ ಇಳಿಸಬೇಕಿತ್ತು, ಶಿವನ ಜಟೆಯಿಂದ ಇಳಿಸಿದ್ಲು ಅವಳ ಕತೆ. ಅದಕ್ಕೆ ಗಣಪತಿ ಒಳ್ಳೆಯ ಉಪಾಯವನ್ನು ಮಾಡಿದ. ಆದರೆ ಈ ಎಲ್ಲ ಬ್ರಾಹ್ಮಣರು ಶಾಪಗ್ರಸ್ತರಾಗಿದ್ದಾರಲ್ಲೋ, ಶಾಪಗ್ರಸ್ತರಾಗಿ ಏನಾಯಿತು ಅಂದರೆ ಇನ್ನೇನೆಲ್ಲ ಇವರು ಏನು ಕಲ್ತಿದ್ರು ಎಲ್ಲ ಜ್ಞಾನ ಮರೆಯಾಗಿ ಹೋಯಿತು. ಮತ್ತೆ ಅಂದರೆ ಎಲ್ಲರೂ ತಲೆಗೆ ತೋಚಿದ್ದು ಹೇಳೋದು, ನನಗೇನು ಕಂಡಿತು ಅದನ್ನು ನಾನು ಹೇಳೋದು, ಇನ್ನೊಬ್ರೇನು ಕಂಡಿತು ಅವ್ರು ಹೇಳಿದ್ದು, ಇನ್ನೊಬ್ರೇನು ಕಂಡಿದ್ದು ಇವ್ರು ಹೇಳೋದು. ಈ ರೀತಿ ತಲೆಗೆ ತೋಚಿದ್ದೇ ಹೇಳ್ತಾ ಇರೋದು. ಈ ರೀತಿ ಏನು ಅಂದರೆ ನಾನಾ ವಿಭಾಗಗಳು, ಒಬ್ಬೊಬ್ಬರು ಅವ್ರದ್ದೊಂದು ತತ್ವ, ಇವರದೊಂದು ಮತ, ಅವ್ರದ್ದೊಂದು ಮತ, ಈ ರೀತಿ ಹುಟ್ಕೊಳ್ತು. ಯಾರಿಗೂ ಸರಿ ಗೊತ್ತಿಲ್ಲ. ಎಲ್ಲರೂ ಈ ರೀತಿ ಸಾವಿರ ಸಲ ಸೇಳ್ಲಿಕ್ಕೆ ಶುರು ಮಾಡಿದರು. ಇದು ಏನಾಯಿತು ಅಂತ ಹೇಳಿದ್ರೆ, ಸಜ್ಜನರು ಯಾರೋ ಒಂದು 4 ಜನ ಸಜ್ಜನರಿದ್ದವರಿಗೆ ಗೊಂದಲ ಶುರುವಾಯಿತು. ಅವ್ರು ಹೇಳಿದ್ದು ಕೇಳೋಣ, ಇವ್ರು ಹೇಳಿದ್ದು ಕೇಳೋಣ, ಅವ್ರು ಹೇಳಿದ್ದು ಮಾಡೋಣ, ಇವ್ರು ಯಾಕಂತ ಹೇಳಿದ್ರೆ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾ ಇದ್ದಾರೆ. ಅದು ಯಾರೋ ಗೊತ್ತಿಲ್ಲದಿದ್ದವ್ರು ಹೇಳಿದರೆ ಒಂದು ರೀತಿ. ಬ್ರಾಹ್ಮಣರೇ ನಿಜವಾಗ್ಲೂ ಕೂಡ ಜ್ಞಾನವನ್ನು ಹೇಳಬೇಕಾದವರೇ, ಧರ್ಮವನ್ನು ಉಪದೇಶ ಮಾಡಬೇಕಾದವರೇ ಈ ರೀತಿ ನಾನಾ ವಿಧವಾಗಿ ಹೇಳ್ಕೊಂಡು ಹೋದರೆ ನಾವು ಯಾರನ್ನು ಆಶ್ರಯಿಸುವುದು, ಏನು ಮಾಡೋದು ಗೊತ್ತಾಗದೆ ಗೊಂದಲದಲ್ಲಿ ಬಿದ್ದಾಗ ದೇವತೆಗಳು ಇದನ್ನೆಲ್ಲ ನೋಡಿದ್ರಂತೆ. ದೇವತೆಗಳು ನೋಡಿ ಅಯ್ಯೋ ಪಾಪ ಜನರು ಈ ರೀತಿ ಒದ್ದಾಡ್ತಾ ಇದ್ದಾರೆ ಅಂತ ತಿಳಿದು ಭಗವಂತನ ಹತ್ರ, ನಾರಾಯಣನ ಬಳಿ ಹೋಗಿ ಪ್ರಾರ್ಥನೆಯನ್ನು ಮಾಡಿಕೊಂಡ್ರಂತೆ. ಸ್ವಾಮಿ, ನೀನಿವಾಗ ಅವತಾರ ಮಾಡಿ ಬರಬೇಕು. ಯಾಕಂತ ಹೇಳಿದ್ರೆ ಇಡೀ ಜಗತ್ತನ್ನು ಇವತ್ತು ಕಲಿ ತಾನು ಬಾಧಿಸ್ತಾ ಇದ್ದಾನೆ. ನಿಜವಾಗಲೂ ಕೂಡ ಇದು ದ್ವಾಪರ ಯುಗದಲ್ಲಿ ನಡೆದ ಘಟನೆ, ಇವತ್ತಿನ ಈ ಕಲಿಯುಗ, ಅದರ ಹಿಂದಿನ ಯುಗ. ಆದರೆ ಈ ಯುಗ ಅನ್ನುವಂಥದ್ದು ಯಾವುದೋ ವ್ಯಕ್ತಿಯಿಂದಲ್ಲ, ಮತ್ತು ಜ್ಞಾನಕ್ಕೆ ಸಂಬಂಧಪಟ್ಟಾಗ ಆಗುವಂಥದ್ದು. ನೋಡಿ, ಶಾಸ್ತ್ರಗಳು ಹೇಳುವಾಗೆ ಏನಂದರೆ ಈ ಕಲಿಯುಗ ಅಂತ ಹೇಳಿದ್ರೆ ಕಲಿ ಎಲ್ಲಿ ನಿಂತಿದ್ದಾನೋ ಅದು ಕಲಿಯುಗ. ಏನು ಕಲಿ ಇದ್ದಾನೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಅಜ್ಞಾನ ಮಿಥ್ಯಾಮತಿ ರೂಪತೋಸೋ. ನಿಜವಾಗಲೂ ಕಲಿ ಅಂತ ಹೇಳಿದ್ರೆ ಇನ್ನೇನಲ್ವಂತೆ, ಅಜ್ಞಾನ ಮಿಥ್ಯಾಜ್ಞಾನ. ಅಜ್ಞಾನ ಅಂದರೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ದೇವರ ಬಗ್ಗೆ ಗೊತ್ತಿಲ್ಲ, ಧರ್ಮದ ಬಗ್ಗೆ ಗೊತ್ತಿಲ್ಲ, ಶಾಸ್ತ್ರದ ಬಗ್ಗೆ ಗೊತ್ತಿಲ್ಲ, ಏನೂ ಗೊತ್ತೇ ಇಲ್ಲ, ದಡ್ಡ ಶಿಖಾಮಣಿಗಳು. ಅದರಿಂದಾಗಿ ಒದ್ದಾಡೋದು, ಗೊತ್ತಿಲ್ಲದೆ ಒದ್ದಾಡೋದು. ಇವತ್ತು ನಾವು ಒದ್ದಾಡ್ತಾ ಇದ್ದೇವಲ್ವ ಆ ರೀತಿ. ನೋಡಿ, ಏನೋ ನಮಗೊಂದು ಇವತ್ತು ಕಷ್ಟ ಬಂದು ಕೂಡಲೇ ಅದು ಯಾಕೆ ಕಷ್ಟ ಬಂದಿದೆ ಅಂತ ಗೊತ್ತಾಗೋಲ್ಲ. ಈ ಸಮಸ್ಯೆಗೆ ಯಾಕೆ ಬಂದಿದೆ ನನಗೆ, ಇದರ ಪರಿಹಾರ ಏನು ಗೊತ್ತಾಗೋಲ್ಲ. ಅದಕ್ಕೋಸ್ಕರ ಅಲ್ಲಿಗೆ ಹೋಗ್ತೇನೆ, ಇಲ್ಲಿಗೆ ಹೋಗ್ತೇನೆ, ಅವ್ರು ಯಾರಿಗೂ ಜಾತಕ ತೋರಿಸ್ತೇನೆ, ಇವ್ರು ಯಾರು ಕುಂಕುಮ ಕೊಡ್ತಾರೆ ಅಂತ ಅಲ್ಲಿಗೆ ಹೋಗ್ತೇನೆ, ಇವರೇನೋ ಬುದ್ಧಿ ಕೊಡ್ತಾರೆ ಅಂತ ಅವ್ರಿಗೆ ಹೋಗ್ತೇನೆ. ಈ ರೀತಿ 1000 ಕಡೆ ಹೋಗ್ತೇವೆ. ಮುಖ್ಯ ಏನು ಅಂದರೆ ಎಲ್ಲಾದರೂ ನನಗೆ ಗೊತ್ತಾಗತ್ತಾ, ಏನು ಕಾರಣ ಅಂತ ಗೊತ್ತಾಗತ್ತಾ, ಪರಿಹಾರ ಆಗತ್ತಾ ಅಂತ ಕಡೆಗೂ ಗೊತ್ತಾಗೋಲ್ಲ. ಒದ್ದಾಡಿ ಇಡ್ತೇವೆ, ಯಾಕೆ ಅಂತ ಗೊತ್ತಾಗಲ್ಲ. ಎಷ್ಟು ಜೀವಗಳನ್ನು ಕಳ್ಕೊಳ್ತೇವೆ ಇವತ್ತು ಕೊರೋನಾ ಮುಂತಾದ ರೋಗಗಳಿಂದಾಗಿ. ಇದಕ್ಕೇನು ಕಾರಣ ಗೊತ್ತಾಗ್ತಾ ಇಲ್ಲ. ಮನುಷ್ಯರು ತತ್ತರಿಸ್ತಾ ಇದ್ದಾರೆ. ಇದೇ ಅಜ್ಞಾನ ಅಥವಾ ಮಿಥ್ಯಾಜ್ಞಾನ. ಮಿಥ್ಯಾಜ್ಞಾನ ಅಂತ ಹೇಳಿದ್ರೆ ತಪ್ಪು ತಿಳುವಳಿಕೆ, ಅಂದರೆ ಸರಿಯಾಗಿ ಗೊತ್ತಿಲ್ಲ. ಎಲ್ಲಿವರೆಗೆ ಅಂದರೆ ನನಗೆ ಗೊತ್ತಿಲ್ಲ ಅಂದನೂ ಗೊತ್ತಿಲ್ಲ, ಮತ್ತು ತಪ್ಪ ತಿಳುವಳಿಕೆ, ನನಗೆ ಗೊತ್ತಿರುವುದೇ ಸರಿ, ಈ ರೀತಿ ತಿಳ್ಕೊಂಡು ಕೂತಿರೋದು. ಇದು ಕಲಿ ಮಾಡುವುದಂತೆ ಮುಖ್ಯವಾಗಿ. ಯಾಕಂದರೆ ಕಲಿ ಜ್ಞಾನ ವಿರೋಧಿ ಅಂತೆ. ಅವನಿಗೆ ನಾವು ಸರಿಯಾದ ಜ್ಞಾನವನ್ನು ಪಡೀತೇವೆ ಅಂತ ಹೇಳಿದ್ರೆ ಅವನಿಗಾಗಲ್ಲ ಅಂತ. ಕಲಿಯುಗದಲ್ಲಿ ಮುಖ್ಯವಾಗಿ ಆಗುವುದೇ ಅದು, ಇನ್ನೇನಲ್ಲ. ಸರಿಯಾದ ಜ್ಞಾನವನ್ನು ತಿಳಿಲಿಕ್ಕೆ ಬಿಡೋಲ್ಲ. ಯಾಕಂದರೆ ನಮಗೆ ಒಳ್ಳೆ ಜ್ಞಾನ ಬಂತು ಅಂತ ಹೇಳಿದ್ರೆ, ದೇವರ ಜ್ಞಾನ, ಧರ್ಮದ ಜ್ಞಾನ ಸರಿಯಾಗಿ ಬಂತು ಅಂತ ಹೇಳಿದ್ರೆ ನಾವು ಉದ್ಧಾರ ಆಗಿಬಿಡ್ತೇವೆ, ಎಲ್ಲ ಕಷ್ಟದಿಂದ ಪರಿಹಾರ ಆಗ್ತೇವೆ. ಅದಾಗಬಾರ್ದು ಕಲಿಗೆ.
ಅದಕ್ಕಾಗಿ ಇವತ್ತು ಬಾಧನೆ ಕೊಡ್ತಾ ಇದ್ದಾನೆ, ನಮಗೆ ಪೀಡೆ ಕೊಡ್ತಾ ಇದ್ದಾನೆ. ಯಾರಿಗೆ ಅಂದರೆ ಬರೀ ಮನುಷ್ಯರಿಗೆ ಮಾತ್ರ ಅಲ್ಲಂತೆ, ದೇವತೆಗಳಿಗೂ ಪೀಡೆ ಕೊಡ್ತಾ ಇದ್ದಾನಂತೆ. ಅದಕ್ಕಾಗಿ ಸ್ವಾಮಿ ನೀನು ಅವತಾರ ಮಾಡಿ ಬರಬೇಕು, ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ ಹೇಳಿ ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ನಾರಾಯಣನ ಬಳಿ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ನಾರಾಯಣ ಅವರೆಲ್ಲರಿಗೂ ಆಶ್ವಾಸನೆಯನ್ನು ಕೊಟ್ಟ, ನಾನು ಬರ್ತೇನೆ, ಅವತಾರ ಮಾಡಿ ಬರ್ತೇನೆ, ಮತ್ತೆ ಜ್ಞಾನವನ್ನು ಪುನರುಜ್ಜೀವನವನ್ನು ಮಾಡ್ತೇನೆ ಅಂತ ಹೇಳಿ ತಾನು ಆಶ್ವಾಸನೆಯನ್ನು ಕೊಟ್ಟ. ಅದೇ ಆ ಭಗವಂತ ವೇದವ್ಯಾಸರಾಗಿ ಪರಾಶರರ ಮಗನಾಗಿ ಅವತಾರ ಮಾಡಿ ಬಂದ. ಇದ್ಯಾರು ಪರಾಶರರು ಅಂತ ಹೇಳಿದರೆ, ವಸಿಷ್ಠರೇನಿದ್ದಾರೆ, ವಸಿಷ್ಠರ ಮಗ ಶಕ್ತಿ ಅಂತ, ಆ ಶಕ್ತಿಯ ಮಗ ಪರಾಶರರು. ಈ ಪರಾಶರರು ಭಗವಂತನ ವಿಷ್ಣುವನ್ನು ಕುರಿತು ತಪಸ್ಸು ಮಾಡಿದ್ರಂತೆ. ಅವರು ಯಾಕೆ ತಪಸ್ಸು ಮಾಡಿದರು ಅಂತ ಹೇಳಿದ್ರೆ, ಸ್ವಾಮಿ ನನಗೆ ನೀನೇ ಮಗನಾಗಿ ಹುಟ್ಟಬೇಕು ಅಂತ, ದೇವರನ್ನೇ ಮಗನಾಗಿ ಪಡಿಬೇಕು ಅಂತ ತಪಸ್ಸು ಮಾಡಿದ್ರಂತೆ. ಅದಕ್ಕೆ ಭಗವಂತ ನಾರಾಯಣ ಹೇಳಿದಾಯಿತು, ನೀನು ತಪಸ್ಸು ಮಾಡಿದ್ದೀನಿ ಅಂತ ಹೇಳಿದ್ರೆ ನಿನ್ನ ತಪಸ್ಸಿಗೆ ನಾನು ಫಲವನ್ನು ಕೊಡ್ತೇನೆ. ಅದಕ್ಕೆ ನೀನು ಮಾಡಬೇಕಾದದ್ದು ಏನಂದ್ರೆ, ವಾಸ್ತವಿಕವಾಗಿ ಪರಾಶರರಿಗೆ ಭಗವಂತ ಮಗವಾಗಿ ಹುಟ್ಟಬೇಕು ಅಂತಿದೆ, ಆದರೆ ಇನ್ನೂ ಮದುವೆ ಆಗಿಲ್ಲ, ಅವರಿಗೆ ಮದುವೆ ಆಗಿಲ್ಲ, ಮಕ್ಕಳು ಬೇಕು. ಅದಕ್ಕೆ ಹೇಳ್ತಾನೆ ಭಗವಂತ, ಹೇಳ್ತಾನೆ ನೋಡು, ವಸುರಾಜ ಅಂತ ಒಬ್ಬ ಇದ್ದಾನೆ, ಆ ವಸುರಾಜನದ್ದೊಂದು ಕಥೆಯನ್ನು ತಿಳಿಸ್ಕೊಂಡು ಬರ್ತಾನೆ. ಇದು ಮಹಾಭಾರತದಲ್ಲಿ ಇವತ್ತು ನಮಗೆ ಸಿಗುವಂತಹ ಕಥೆ. ಏನು ಅಂತ ಹೇಳಿದರೆ, ಈ ವಸುರಾಜ, ಅವನಿಗೆ ಹೆಸರು ಉಪರಿಚರ ವಸು ಅಂತ, ಛೇದಿ ರಾಜ್ಯವನ್ನು ಆಳ್ತಾ ಇದ್ದವ. ಛೇದಿ ರಾಜ್ಯ ಅಂತ ಹೇಳಿದರೆ ಇವತ್ತು ಯಮುನಾ ನದಿಯ ತೀರದಲ್ಲಿರುವಂತಹ ಒಂದು ದೇಶ, ರಾಜ್ಯ ಅದು, ಅದನ್ನು ಆಳ್ತಾ ಇದ್ದವ. ಅವನಿಗೆ ವಸುರಾಜ, ಅವನು ವಸು ಅಂತ ಅವನ ಹೆಸರು, ಆದರೆ ಉಪರಿಚರ ಅಂತ ಅವನಿಗೆ ಹೆಸರು. ಉಪರಿಚರ ಅಂತ ಯಾಕೆ ಅಂದರೆ, ಅವನಿಗೆ ಇಂದ್ರ ಒಂದು ವಿಮಾನ ಕೊಟ್ಟಿದ್ದಂತೆ. ಆ ವಿಮಾನವನ್ನು ತಾನು ವಿಮಾನದಲ್ಲಿ ಆಕಾಶದಲ್ಲಿ ಸುತ್ತುತ್ತಾ ಇದ್ದಂತೆ. ಅಷ್ಟು ಮಾತ್ರ ಅಲ್ಲ, ಇಂದ್ರ ಅವನಿಗೊಂದು ವೈಜಯಂತಿ ಮಾಲೆ ಕೊಟ್ಟಿದ್ದಂತೆ. ಆ ವೈಜಯಂತಿ ಮಾಲೆಯನ್ನು ಹಾಕಿಕೊಂಡು ವಿಮಾನದಲ್ಲಿ ಸುತ್ತುತ್ತಾ ಇದ್ದವ ಉಪರಿಚರ ವಸು. ಈ ಉಪರಿಚರ ವಸು ಏನಿದ್ದಾನೆ, ಅವನು ತಾನು ಗಿರಿಕಾ ಅಂತ ಆ ಕನ್ಯೆಯನ್ನು ತಾನು ವಿವಾಹವಾಗಿದ್ದ. ಅವಳ ಮೇಲೆ ಬಹಳ ಪ್ರೀತಿಯೂ ಕೂಡ ಇತ್ತು. ಒಮ್ಮೆ ಅವಳು ಋತುಸ್ನಾತಳಾಗಿದ್ದಾಳೆ, ಅಂದರೆ ಮುಟ್ಟಾಗಿ ನಂತರ ಸ್ನಾನ ಮಾಡಿದ್ದಾಳೆ. ಇವನಿಗೆ ಅವಳನ್ನು ಕಂಡು ಬಹಳ ಪ್ರೀತಿಯಾಗಿದೆ, ಬಹಳ ಇಷ್ಟ ಆಗಿದೆಯಂತೆ. ಅಂಥ ಸಂದರ್ಭದಲ್ಲಿ ಇವನಪ್ಪ ಆದೇಶವನ್ನು ಮಾಡಿದ, ವಸುವಿನ ತಂದೆ ಆದೇಶವನ್ನು ಮಾಡಿದೆ, ಬೇಟೆಯಾಡ್ಲಿಕ್ಕೆ ಹೋಡು, ಬೇಟೆಯಾಡ್ಕೊಂಬ ಅಂತ. ಅದಕ್ಕೋಸ್ಕರ ಈ ವಸು ಬೇಟೆಯಾಡಲಿಕ್ಕೋಸ್ಕರ ಹೋದ. ಕಾಡಿಗೆ ಹೋದರೂ ಕೂಡ ಅವನಿಗೆ ತನ್ನ ಹೆಂಡತಿಯದ್ದೇ ಧ್ಯಾನ, ಹೆಂಡತಿಯ ಬಗ್ಗೆ ಬಹಳಷ್ಟು ಪ್ರೀತಿ ಅವನಿಗೆ. ಇಲ್ಲೆಲ್ಲ ನಾವು ತಿಳ್ಕೊಳ್ಬೇಕಾದದ್ದು ಏನಂದರೆ, ಇದೆಲ್ಲ ನಮ್ಮ ಸಾಮಾನ್ಯ ವ್ಯಕ್ತಿಗಳಾಗಿ ನಾವು ತಿಳ್ಕೊಳ್ಳುವಂಥದ್ದಲ್ಲ. ಇವರೆಲ್ಲ ಏನಂದರೆ ದೊಡ್ಡ ಮಹಾತ್ಮರಿವರು, ವಸು ಮುಂತಾದವರೆಲ್ಲ ದೊಡ್ಡ ಮಹಾತ್ಮರು, ಅದು ನಮಗೆ ಗೊತ್ತಾಗತ್ತೆ ಮುಂದೆ. ಅವನು ಆ ರೀತಿ ಕಾಡಿನಲ್ಲಿ ಯೋಚನೆಯನ್ನು ಮಾಡ್ತಾ ತುಂಬ ತನ್ನ ಹೆಂಡತಿಯ ಬಗ್ಗೆ ಎಣಿಸ್ತಾ ಇದ್ದಾಗ ಅವನಿಗೆ ಕಾಮುಕತೆ ತುಂಬ ಹೆಚ್ಚಾಗಿಬಿಡ್ತಂತೆ. ಕಾಮುಕತೆ ತುಂಬ ಹೆಚ್ಚಾಗಿ ಅವನ ವೀರ್ಯ ಏನಿದೆ, ವೀರ್ಯ ಸ್ಖಲನ ಆಗೋಯ್ತಂತೆ, ಜಾರಿ ಬಿಡ್ತಂತೆ. ಅವನು ಯೋಚನೆ ಮಾಡಿದ, ಅಯ್ಯೋ ಈ ವೀರ್ಯ ಹಾಳಾಗಬಾರ್ದು, ಯಾಕಂದ್ರೆ ಅದು ಆ ವ್ಯಕ್ತಿಯ ಶಕ್ತಿ, ಅದು ಹಾಳಾಗಬಾರ್ದು ಅಂತ ಹೇಳಿ ಅಲ್ಲೊಂದು ಮರ ಇತ್ತಂತೆ. ಆ ಮರದ ಎಲೆಯಲ್ಲಿ ದೊನ್ನೆಯನ್ನು ಮಾಡಿಕೊಂಡು ಅದರಲ್ಲಿ ಅದನ್ನು ತಾನು ಸ್ವೀಕಾರ ಮಾಡಿದಂತೆ, ಹಿಡ್ಕೊಂಡಂತೆ. ಹಿಡ್ಕೊಂಡು ಇದನ್ನು ನನ್ನ ಪತ್ನಿಗೆ ಕೊಡಬೇಕು, ಯಾಕಂದರೆ ಅವಳು ಋತುಸ್ನಾತಳಾಗಿದ್ದಾಳೆ. ಅವಳು ಇವಾಗ ಇದನ್ನು ತಾನು ಸ್ವೀಕಾರ ಮಾಡಿದ್ಲು ಅಂತ ಹೇಳಿದರೆ ಅವಳು ಗರ್ಭವತಿ ಆಗ್ತಾಳೆ, ಗರ್ಭಿಣಿ ಆಗ್ತಾಳೆ ಅಂತ ಹೇಳಿ ಅದನ್ನು ಅವನದೊಂದು ಹದ್ದಿತ್ತು, ಸಾಕಿದ ಹದ್ದೇ ಇರಬೇಕು. ಆ ಹದ್ದಿನ ಬಳಿ ಕೊಟ್ಟು ಹೇಳ್ತಾನೆ, ನೋಡು ಇದನ್ನು ತೊಗೊಂಡೋಗಿ ನನ್ನ ಪತ್ನಿಗೆ ಕೊಡು ಅಂತ. ಆ ಗಿಡುಗ ಏನಿದೆ, ಹದ್ದು, ತಾನು ಆ ವಸು ಕೊಟ್ಟಿರುವಂತಹ ವೀರ್ಯ ಏನಿದೆ ಅದನ್ನು ದೊನ್ನೆಯಲ್ಲಿ ಅದನ್ನು ತೊಗೊಂಡು ಹೋಗ್ತಾ ಇರಬೇಕಾದ್ರೆ ಇನ್ನೊಂದು ಹದ್ದು ನೋಡುತ್ತಂತೆ. ಓ ಇದೇನು ಮಾಂಸ ಹಿಡ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿ ಇದರೊಟ್ಟಿಗೆ ಜಗಳ ಕೀಳಿತಂತೆ. ಇವೆರಡು ಜಗಳ ಆಡ್ಕೊಳ್ತಾ ಇದ್ದವಂತೆ. ಈ ಜಗಳ ಆಡ್ಕೊಳ್ತಾ ತಾನು ತನ್ನ ಉಗುರಿನಲ್ಲಿ ಹಿಡ್ಕೊಂಡಿದ್ದಂತಹ ದೊನ್ನೆ ಏನಿದೆ, ದೊನ್ನೆ ಜಾರಿ ಬಿಡಿತು. ಆದರೆ ಆಶ್ಚರ್ಯ ಏನು ಅಂದರೆ, ಎಲ್ಲ ದೈವ ಇಚ್ಛೆ. ಅದು ಜಗಳ ಆಡ್ತಾ ಇದ್ದದ್ದು ಯಮುನಾ ನದಿಯ ಮೇಲೆ. ದೊನ್ನೆ ಏನಿದೆ ಜಾರಿ ಯಮುನಾ ನದಿಗೆ ಬಿತ್ತು. ದೈವ ಇಚ್ಛೆ ಎಲ್ಲವೂ ಯಾವ ರೀತಿ ಇರ್ತದೆ ಅಂದರೆ, ಅಲ್ಲೊಂದು ಮೀನು. ಆ ಮೀನು ಯಾರು ಅಂತ ಹೇಳಿದ್ರೆ ಸಾಮಾನ್ಯ ಮೀನಿಲ್ಲ, ಅದು ಅದ್ರಿಕಾ ಅಂತ, ಒಬ್ಬಳು ಅಪ್ಸರಾ ಸ್ತ್ರೀ. ಅವಳು ಶಾಪದಿಂದಾಗಿ ಮೀನಾಗಿದ್ದಾಳೆ, ಅದ್ರಿಕಾ ಅನ್ನುವಂಥವಳು. ಈ ಯಾವಾಗ ವೀರ್ಯ ಕೆಳಗೆ ಬಿತ್ತು, ಈ ಅದ್ರಿಕಾ ಅಂದರೆ ಈ ಮೀನೇನಿದೆ, ಮೀನು ನುಂಗಿ ಬಿಡುತ್ತಂತೆ. ಅದನ್ನು
ನುಂಗಿದ್ರಿಂದಾಗಿ ನೋಡಿ, ಯಾವತ್ತೂ ಇಂತಹ ಜ್ಞಾನಿಗಳೇನಿದ್ದಾರೆ ಅವರ ವೀರ್ಯ ವ್ಯರ್ಥವಾಗುವುದಿಲ್ಲ, ವ್ಯರ್ಥ ಆಗುಲಿಕ್ಕೆ ಸಾಧ್ಯವೇ ಇಲ್ಲ. ಆ ಮೀನು ತಾನು ಗರ್ಭಿಣಿ ಆಯ್ತಂತೆ. ಗರ್ಭಿಣಿಯಾಗಿದೆ, ತುಂಬ ಗರ್ಭಿಣಿಯಾಗಿದೆ. ಆವಾಗ ಯಾರೋ ಬೆಸ್ತರವರು ಅದನ್ನು ಹಿಡಿದ್ರು, ಬೆಸ್ತರ ಜಾತಿಯವರು ಹಿಡಿದ್ರು. ಹಿಡ್ಕೊಂಡು ನೋಡ್ತಾರೆ, ಅದನ್ನು ಸೀಳಿದರೆ ಆ ಮೀನನ್ನು ಅದರೊಳಗೆ 2 ಅವಳಿ ಜವಳಿ ಮಕ್ಕಳಿದ್ದಾವಂತೆ. ಒಂದು ಗಂಡು, ಒಂದು ಹೆಣ್ಣು ಮಗು, 2 ಇದೆಯಂತೆ. ಅದು ಕೂಡ ಅತ್ಯಂತ ರಾಜಲಕ್ಷಣಗಳಿಂದ ತುಂಬಿದೆಯಂತೆ. ಆ 2 ಮಕ್ಕಳು ಕೂಡ ಅಷ್ಟು ಚೆನ್ನಾಗಿದ್ದಾರಂತೆ. ಇದು ಮೀನಿಗೆ ಮೀನು ಮಕ್ಕಳು ಹುಟ್ಟಬಹುದು ಹೊರತು ಮನುಷ್ಯರು ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅದು ಕೂಡ ಈ ಮಕ್ಕಳನ್ನು ನೋಡಿದರೆ ಇದು ನಮ್ಮ ಬಳಿ ಇಟ್ಟುಕೊಳ್ಳಿಕ್ಕೆ ಯೋಗ್ಯವಾದ ಮಕ್ಕಳಲ್ಲ ಅಂತ ಆ ಬೆಸ್ತರ ಒಡೆಯ ಏನಿದ್ದಾನೆ, ಬೆಸ್ತರ ರಾಜ, ದಾಶರಾಜ, ಅವನು ನೋಡಿ ಇದನ್ನು ತೊಗೊಂಡೋಗಿ ನಮ್ಮ ಒಡೆಯನಿಗೆ ಅರ್ಪಿಸಿ ಬಿಡೋಣ ಅಂತ ಹೇಳಿ ಅವನು ಈ ಉಪರಿಚರ ವಸು ಏನಿದ್ದಾನೆ ಆ ವಸುವಿನ ರಾಜ್ಯದಲ್ಲೇ ಇದ್ದವರು ಬೇಡರು, ಅವನು ತಗೊಂಡೋಗಿ ಉಪರಿಚರ ವಸುವಿಗೆ 2 ಮಕ್ಕಳನ್ನು ಒಪ್ಪಿಸಿದ್ನಂತೆ. ಆ ಉಪರಿಚರ ವಸು ಏನಿದ್ದಾನೆ ಅವನು ಗಂಡು ಮಗವನ್ನು ತಾನು ತಗೊಂಡಂತೆ. ಈ ಗಂಡು ಮಗು ನನಗಿರಲಿ ಅಂತ. ಹೆಣ್ಣು ಮಗುವನ್ನು ಅವನಿಗೆ ಕೊಟ್ಟನಂತೆ. ಯಾಕಂತ ಹೇಳಿದರೆ ಪಾಪ ನಿನಗೆ ಸಿಕ್ಕಿದ್ದಲ್ವಾ, ನೀನೇ ಇಟ್ಕೋ ಅಂತ ಹೇಳಿ ಹೆಣ್ಣು ಮಗುವನ್ನು ಕೊಟ್ಟನಂತೆ. ಆ ಗಂಡು ಮಗು ಏನಿದೆ ಆ ಗಂಡು ಮಗುವೇ ಮತ್ಸ್ಯರಾಜ ಅಂತ ಪ್ರಸಿದ್ಧನಾದ ಅಂತ ಹೇಳ್ತಾರೆ. ಮತ್ಸ್ಯರಾಜ ಅಂದರೆ ಅವನೇ ವಿರಾಟ ರಾಜ. ಅಲ್ಲಿಯೇ ಅಜ್ಞಾತವಾಸವನ್ನು ಮಾಡಿದ್ದು ಪಾಂಡವರು ವಿರಾಟ ನಗರದಲ್ಲಿ. ಅವನು ಬಂದವನು ಈ ರೀತಿಯಿಂದ ಈ ಮತ್ಸ್ಯರಾಜ. ಅದಕ್ಕೆ ಆ ದೇಶಕ್ಕೆ ಮತ್ಸ್ಯ ದೇಶ ಅಂತಲೇ ಹೆಸರಾಯಿತು. ಈ ಹೆಣ್ಣು ಮಗಳೇನಿದ್ದಾಳೆ, ಹೆಣ್ಣು ಮಗಳನ್ನು ಈ ದಾಶರಾಜ ತಾನು ಕರ್ಕೊಂಬಂದ. ಅವಳಿಗೆ ಸತ್ಯವತಿ ಅಂತ ಹೆಸರಿಟ್ಟ. ನಿಜವಾಗಲೂ ಅವಳು ಮೀನಿನ ಹೊಟ್ಟೆಯಿಂದ ಬಂದವಳು. ಅದರಿಂದಾಗಿ ಅವಳು ಮೈಯೆಲ್ಲ ಮೀನಿನ ವಾಸನೆ ಅಂತೆ, ಯಾವಾಗಲೂ ಮೀನಿನ ವಾಸನೆ ಅಂತೆ. ಅದಕ್ಕೆ ಅವಳಿಗೆ ಮತ್ಸ್ಯಗಂಧಿ ಅಂತ ಕರಿತಾ ಇದ್ರು, ಮೀನಿನ ವಾಸನೆ ಬಡುವವಳು ಅಂತ. ಈ ಸತ್ಯವತಿ ಏನಿದ್ದಾಳೆ ಇವಳಲ್ಲಿ ನಾನು ಅವತಾರ ಮಾಡಿ ಬರ್ತೇನೆ. ಭಗವಂತ ಪರಾಶರರಿಗೆ ಇಷ್ಟು ಕಥೆಯನ್ನು ಹೇಳಿ, ಅಂತಹ ಆ ಸತ್ಯವತಿಯನ್ನು ನೀನು ಹೋಗು, ಭೇಟಿ ಮಾಡು, ಅವಳ ಸಮಾಗಮವನ್ನು ಮಾಡು, ನೀನು ಹಾಗೂ ಸತ್ಯವತಿಯ ಮಗನಾಗಿ ಅವತಾರ ಮಾಡಿ ಬರ್ತೇನೆ ಅಂತ ಭಗವಂತ ಹೇಳಿದ. ಪರಾಶರರ ಆಯಿತು ಅಂತ ತಾವು ಒಪ್ಪಿ ಹಾಗೆ ಈ ಸತ್ಯವತಿಯ ಬಳಿಗೆ ಬಂದಿದ್ದಾಳೆ. ಸತ್ಯವತಿ ಬಳಿಗೆ ಬಂದಾಗ ಸತ್ಯವತಿ ಇವಾಗ ಬೆಳೆದು ನಿಂತಿದ್ದಾಳೆ. ಇವಳು ಏನು ಮಾಡ್ತಾ ಇದ್ದಾಳೆ ಅಂದರೆ ಅಪ್ಪನ ಕೆಲಸ ಮಾಡ್ತಾ ಇದ್ದಾಳಂತೆ. ಯಾಕಂದರೆ ಆ ದಾಶರಾಜನಿಗೆ ಅಂದರೆ ಬೇಡರ ಅವನೇನಿದ್ದಾನೆ ರಾಜ, ಅವನಿಗೆ ಗಂಡು ಮಕ್ಕಳಿಲ್ಲ, ಇವಳೊಬ್ಬಳೇ ಹೆಣ್ಣುಮಗಳು. ಅದಕ್ಕೋಸ್ಕರ ಅವನೇನೆಂದರೆ ಈ ಕಡೆ ಆ ಯಮುನಾ ನದಿ ಏನಿದೆ, ಯಮುನಾ ನದಿಯ ಈ ಕಡೆ ದಡದಿಂದ ಆ ಕಡೆ ದಡಕ್ಕೆ ದಾಟಿಸುವುದು ಜನರನ್ನು. ಆ ಕೆಲಸವನ್ನು ಇವಳು ಮಾಡ್ತಾ ಇದ್ದಾಳೆ. ಇವಾಗ ಅಪ್ಪನ ಕೆಲಸ ಮಗಳು ಮಾಡ್ತಾ ಇದ್ದಾಳೆ. ಪರಾಶರರು ಬಂದ್ರಂತೆ ಇವಳನ್ನೇ ಹುಡುಕ್ತಾ, ಯಾಕಂದರೆ ಅದು ದೈವ ಇಚ್ಛೆ, ಹುಡುಕ್ತಾ ಈ ಯಮುನಾ ನದಿಯ ತೀರಕ್ಕೆ ಬಂದರು ಪರಾಶರರು. ಅಲ್ಲಿ ನೋಡಿದರೆ ಸತ್ಯವತಿ ಇದ್ದಾಳೆ. ಅವಳು ಯಾವ ರೀತಿ ಇದ್ದಾಳೆ ಅಂತ ಹೇಳಿದರೆ ಸಾಮಾನ್ಯವಾದ ಒಂದು ಬೆಸ್ತರ ಹುಡುಗಿ ಇದ್ದಾಗಿಲ್ಲ ಅವಳು. ಅತೀವ ರೂಪ ಸಂಪನ್ನಾಂ ಸಿದ್ಧಾನಾಮಪಿ ಕಾಂಕ್ಷಿತಾಂ ದೃಷ್ಟ್ವೈವ ಸಚತಾಂ ಧೀಮಾನುಶ್ಚಕಮೇ ಚಾರು ದರ್ಶನಾಂ. ಅತ್ಯಂತ ಸುಂದರಿಯಂತೆ ಸತ್ಯವತಿ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಅವರಿವರೆಲ್ಲ ಯಾರು ಸಿದ್ಧಪುರುಷರಿದ್ದಾರೆ, ಸಿದ್ಧಪುರುಷರಿಗೂ ಕೂಡ ಒಮ್ಮೆ ಅವಳನ್ನು ನೋಡಿದರೆ ಆಸೆ ಹುಟ್ಟುತ್ತದಂತೆ. ಆ ರೀತಿ ಇದ್ದಾಳಂತ ಸತ್ಯವತಿ. ಅವಳನ್ನು ನೋಡಿ ಪರಾಶರರಿಗೂ ಕೂಡ ದೈವ ಇಚ್ಛೆ ಅಂತೇನೆ ಆಸೆ ಬಂದಂತೆ, ಇವಳನ್ನು ನಾನು ವಿವಾಹ ಆಗಬೇಕು ಅಂತ ಕೇಳ್ತಾರೆ. ಅವಳು ಏನಮ್ಮ ಏನು ಮಾಡ್ತಾ ಇದ್ದೀಯ ನೀನು ಇಲ್ಲಿ ಅಂತ. ಅದಕ್ಕೆ ಅವಳು ಹೇಳ್ತಾಳೆ, ನಾನು ದೋಣಿಯನ್ನು ದಾಟಿಸುವವಳು, ನಾನು 1000 ಜನರನ್ನು ಬೇಕಾದ್ರೂ ದಾಟಿಸ್ತೇನೆ ಅಂತ ಹೇಳ್ತಾನೆ. 1000 ಜನ ಸಂಪೂರ್ಣ, 1000 ಜನದಿಂದ ಭರ್ತಿಯಾದಂತಹ ದೋಣಿಯನ್ನು ಈ ದಡದಿಂದ ಆ ದಡಕ್ಕೆ ದಾಟಿಸ್ತೇನೆ ಅಂತ. 1000 ಜನ ಕೂತ್ರೆ ದೋಣಿ ಮುಳುಗೋಗ್ತದೆ, ಅದು ಬೇರೆ ಪ್ರಶ್ನೆ. ಆದರೆ ಅವಳು ಹೇಳಿದ್ದು ತಮಾಷೆಗೆ ಹೇಳಿದಂದರೆ, ನಾನು ಅಷ್ಟು ಸಮರ್ಥ ಹೇಳಿದ್ದೇನೆ, ಹೆಣ್ಣು ಅಂತೇಳಿ ನನ್ನನ್ನು ತಿರಸ್ಕಾರ ಮಾಡಬೇಡಿ ಅಂತ. ಅದಕ್ಕೆ ಪರಾಶರರು ಕೂಡ ತಮಾಷೆಯಾಗಿ ಹೇಳಿದರು, ಹೌದಾ ಹಾಗಿದ್ರೆ ತೊಂದರೆ ಇಲ್ಲ, ನನ್ನ ಈ ಕಮಂಡಲು ಇದೆಯಲ್ವಾ ಇದೊಂದು 500 ಜನ ಇದ್ದಾಗೆ, ನಾನೊಂದು 500 ಜನ ಇದ್ದಾಗೆ, ನಾವಿಬ್ಬರು ನಾನು ಕಮಂಡಲು ಹಿಡ್ಕೊಂಡು ಬಂದು ಕೂರ್ತೇನೆ, ನನ್ನನ್ನು ದಾಟಿಸಿಬಿಡು ಅಂತ ಹೇಳ್ತಾರೆ. ಅದಕ್ಕೆ ಇವಳು ಒಪ್ಪಿದ್ಲು, ಆಯಿತು ಅಂತ. ದೋಣಿಯಲ್ಲಿ ಕೂತರು. ದೋಣಿಯಲ್ಲಿ ಕೂತಾಗ ಇವಳು ಈ ಪರಾಶರನಿದ್ದಾರೆ ಅವಳ ಬಳಿ ಹೇಳ್ತಾಳೆ, ಶೋಭನಂ ವಾಸ ವಿಶುಭೆ ಕಿಂಚರಾಯು ಕಿಂಚಿರಾಯಸಿ ದುರ್ವಾಹ್ಯತಾಂ. ಇನ್ಯಾಕೆ ತಡ ಮಾಡ್ತಾ ಇದೆಯಾ, ಬೇಗ ದೋಣಿಯನ್ನು ತಗೊಂಡು ಹೋಗು. ಆದರೆ ಏನು ಕರೀತಾರೆ ಗೊತ್ತುಂಟ ಅವರು? ಹೇ ವಾಸವಿ ಅಂತ ಕರೀತಾರೆ.
ಹೇ ಸತ್ಯವತಿ ಅಂತ ಕರೆಯೋಲ್ಲ, ಅಥವಾ ಹೇ ದಾಶರಾಜನ ಮಗಳೇ ಅಂತ ಕರೆಯೋಲ್ಲ. ವಾಸವಿಯಿಂದ. ವಾಸವಿಂದರ ಅರ್ಥ ಏನು ಗೊತ್ತುಂಟ? ವಸುರಾಜನ ಮಗಳು ಅಂತ. ವಸುರಾಜನ ಮಗಳು ಅಂತ ಹೇಳುವುದು ಇವಳಿಗೆ ಮೊದಲು ಗೊತ್ತಾದದ್ದು, ಸತ್ಯವತಿಗೆ. ಅವಳಿಗೆ ಇದು ಯಾಕೆ ಋಷಿಗಳು ಈ ರೀತಿ ಹೇಳ್ತಾ ಇದ್ದಾರೆ? ಪರಾಶರರ ಬಗ್ಗೆ ಬಹಳ ಗೌರವ ಇದೆ. ಅದಕ್ಕೋಸ್ಕರ ಅವಳು ಹೇಳ್ತಾಳೆ, ಅಲ್ಲ ನೀವು ನನ್ನನ್ನು ವಾಸವಿ ಅಂತ ಕರೀತಾ ಇದ್ದೀರಿ ಅಂದರೆ ನನ್ನ ಹಿಂದಿನ ಜನ್ಮದ್ದೇನೋ ನಿಮಗೆ ಗೊತ್ತಿರಬೇಕು, ನಂದು ಹಿಂದಿನ ಜನ್ಮದ ಕಥೆಯೆಲ್ಲ ನಿಮಗೆ ಗೊತ್ತಿರಬೇಕು. ಅದಕ್ಕೋಸ್ಕರ ಈ ರೀತಿ ಹೇಳ್ತಾ ಇದ್ದೀರಿ. ಹೇಳ್ರಿ, ನನ್ನ ಹಿಂದಿನ ಜನ್ಮದ ಕಥೆಯನ್ನು ಹೇಳಿ, ನಾನು ಏನಾಗಿದ್ದೇನೆ, ಯಾಕೆ ಇವತ್ತೀಗಾಗಿದ್ದೇನೆ ಎಲ್ಲ ತಿಳಿಸಿರಿ ಅಂತ. ಅದಕ್ಕೆ ಪರಾಶರರು ಹೇಳ್ತಾರೆ, ಹೌದು ನನಗೆ ದಿವ್ಯಜ್ಞಾನ ಇದೆ. ದಿವ್ಯಜ್ಞಾನದಿಂದಾಗಿ ಖಂಡಿತವಾಗಿಯೂ ನನಗೆ ನಿನ್ನ ಹಿಂದಿನ ಕಥೆಯನ್ನು ಹೇಳಲಿಕ್ಕೆ ಸಾಧ್ಯ ಉಂಟು. ನಿಜವಾಗಿಯೂ ಕೂಡ ನೀನು ಪಿತೃದೇವತೆಗಳ ಮಗಳು ಅಂತ ಹೇಳ್ತಾರೆ. ಪಿತೃಗಣಗಳು ಅಂತಿದೆ, ಬರ್ಹಿಷದ, ಸೋಮಪ, ಆಜ್ಯಪ ಅಂತೆಲ್ಲ ಬೇರೆ ಬೇರೆ ಪಿತೃಗಳ ಗಣ. ನಾವು ಏನು ಈ ಪಿತೃಗಳನ್ನು ಕುರಿತು ಆರಾಧನೆಯನ್ನು ಮಾಡ್ತೇವೆ, ಪಿತೃದೇವತೆಗಳ ಆರಾಧನೆಯನ್ನು ಮಾಡ್ತೇವೆ, ಅಂಥ ಪಿತೃದೇವತೆಗಳು ಅವರು ಒಂದೊಂದು ಜಾತಿಗೆ ಒಬ್ಬೊಬ್ಬರು ಪಿತೃದೇವತೆಗಳಿದ್ದಾರೆ. ಅಂದರೆ ಇಲ್ಲಿ ಪಿತೃದೇವತೆಗಳು ಅಂದರೆ ನಮ್ಮ ಸತ್ತೋದ ತಂದೆ ತಾಯಿ ಅಜ್ಜ ಮುತ್ತಜ್ಜ ಅಲ್ಲ. ಮತ್ತೇನು ಅಂತ ಹೇಳಿದರೆ ಅವರಿಗೂ ಅನುಗ್ರಹವನ್ನು ಮಾಡುವಂತಹ, ನಮ್ಮನ್ನು ಅನುಗ್ರಹಿಸುವಂತಹ ಪಿತೃದೇವತೆಗಳು. ಇವಾಗ ತಂದೆಯ ಶ್ರಾದ್ದದ ದಿನ ನಮ್ಮ ಮನೆಗೆ ಬರುವಂಥವರು ಈ ಪಿತೃದೇವತೆಗಳು. ನಾವೇನು ಶ್ರಾದ್ದಾದಿಗಳನ್ನು ಮಾಡ್ತೇವೆ ಅದನ್ನು ಸ್ವೀಕಾರ ಮಾಡಿ ನಮಗೆ ಅನುಗ್ರಹ ಮಾಡಿ ಹೋಗುವಂಥವ್ರು. ಅವರಲ್ಲಿ ಬರಿಹಿಷದರು ಅಂತ ಒಬ್ಬರಿದ್ದಾರೆ. ಈ ಬರಿಷದ ಎಂಬಂತಹ ಪಿತೃದೇವತೆಗಳ ಮಗಳು ನೀನಾಗಿದ್ಯಾ. ಯಾರು ಅಂದರೆ ಅಚ್ಚೋದ ಅಂತ ಬೆಳೆಸರು. ಆದರೆ ಸ್ವಾರಸ್ಯ ಏನು ಅಂದರೆ ಆ ಪಿತೃದೇವತೆಗಳೇನಿದ್ದಾರೆ ಬರಿಹಿಷದರು, ಈ ಪಿತೃದೇವತೆಗಳಲ್ಲಿ ಎರಡು ರೀತಿಯವರಿದ್ದಾರೆ. ಕೆಲವರೇನು ಅಂತ ಹೇಳಿದ್ರೆ ಅಮೂರ್ತಾಹ ಸ್ವಮೂರ್ತಾಹ ಅಂತ, ಅಂದರೆ ಒಂದು ಆಕಾರವನ್ನು ಹೊಂದ್ಕೊಂಡಿರುವವರು ಕೆಲವರು. ಇವರಿಗೆ ನಾವು ಅಚಿರ ಪಿತೃಗಳು ಅಂತ ಹೇಳ್ತೇವೆ. ಇನ್ನು ಕೆಲವರು ಏನಂದರೆ ಅವರಿಗೆ ಯಾವುದೇ ರೀತಿಯ ನಮ್ಮ ಹಾಗೆ ಆಕಾರ ಇಲ್ಲ, ಅಂದರೆ ಅತ್ಯಂತ ಸೂಕ್ಷ್ಮ ರೂಪದಲ್ಲಿರುವಂಥವ್ರು. ಈ ಬರ್ಹಿಷದರ ಆ ರೀತಿ ಸೂಕ್ಷ್ಮ ರೂಪದಲ್ಲಿರುವವರು. ಅವರ ಮಗಳಿವಳು ಅಚ್ಚೋದ. ಅವಳಿಗೇನು ಅಂತ ಹೇಳಿದರೆ ಹುಟ್ಟಿದಾಗಿನಿಂದ ತನ್ನ ತಂದೆ ಯಾರು ಅಂತ ಗೊತ್ತಿಲ್ಲ ಅವಳಿಗೆ. ತಾಯಿ ಇಲ್ಲ, ಯಾಕಂದರೆ ಮಾನಸ ಪುತ್ರಳು, ಪಿತೃದೇವತೆಗಳ ಮನಸ್ಸಿನಿಂದ ಹುಟ್ಟಿ ಬಂದವಳು ಇವಳು. ಅದರಿಂದಾಗಿ ಇವಳಿಗೆ ತನ್ನ ತಂದೆ ಯಾರೂ ಗೊತ್ತಿಲ್ಲ, ತಂದೆಯನ್ನು ನೋಡೇ ಇಲ್ಲ ಇವಳು. ಹುಟ್ಟಿದಾಗಲಿಂದ ತಂದೆಯನ್ನೇ ನೋಡಿಲ್ಲ. ಅದಕ್ಕೆ ಸರಿಯಾಗಿ ಒಂದು ಸಲ ಏನು ಅಂತ ಹೇಳಿದ್ರೆ ವಿಮಾನದಲ್ಲಿ ಇದೆ ಈ ಉಪರಿಚರ ವಸು ಅಂತ ನಾವೇನು ಕೇಳಿದ್ವು. ಈ ವಸು ಅದ್ರಿಕಾ ಅಂತ ಅಪ್ಸರಾ ಸ್ತ್ರೀಯೊಟ್ಟಿಗೆ ಆಕಾಶದಲ್ಲಿ ಹೋಗ್ತಾ ಇದ್ದಾನಂತೆ. ಇವಳು ನೋಡಿದ್ಲಂತೆ ಆಕಾಶದಲ್ಲಿ. ಇವಳಿಗೆ ಪಿತೃದೇವತೆಗಳ ಮಗಳಾದದ್ರಿಂದಾಗಿ ಒಳ್ಳೆ ಯೋಗ ಶಕ್ತಿ ಇತ್ತು. ಯೋಗ ಶಕ್ತಿಯೆಲ್ಲ ಆಕಾಶದಲ್ಲೇ ಹಾರಾಡ್ಕೊಂಡು ಹೋಗ್ತಾ ಇದ್ಲು ಇವಳು. ಆ ಆಕಾಶದಲ್ಲಿ ಹೋಗ್ತಾ ಇರಬೇಕಾದ್ರೆ ನೋಡಿದ್ಲು ಆ ಉಪರಿಚರ ವಸುವನ್ನು, ಅದ್ರಿಕೆಯನ್ನು ನೋಡಿ. ಓ, ಇವನೇ ನನ್ನ ತಂದೆ ಇರ್ಬೋದಾ ಅಂತ ಎಣಿಸಿದ್ಲಂತೆ ಉಪರಿಚರ ವಸುವನ್ನು. ಈ ರೀತಿ ಹೇಳಿದ್ದೇ ಯಾವಾಗ ಈ ರೀತಿ ಯೋಚಿಸಿದ್ಲು ನನ್ನ ತಂದೆ ಇವರ ಅಂತ ಕೆಳಗೆ ಜಾರಿ ಬೀಳ್ಲಿಕ್ಕೆ ಶುರು ಮಾಡಿದ್ಲಂತೆ. ಯಾಕಂದರೆ ಅವಳು ಯೋಗ ಶಕ್ತಿ ಹೊರಡ್ಲಿಕ್ಕೆ ಶುರು ಮಾಡಿತು. ತಲೆ ಕೆಳಗೆ ಬೀಳ್ತಾ ಇದ್ದಾಳಂತೆ. ಬೀಳ್ತಾ ಇರಬೇಕಾದ್ರೆ ಅಯ್ಯೋ ಇದೇ ನಾನು ಕೆಳಗೆ ಬೀಳ್ತಾ ಇದ್ದೇನೆ ಅಂತ ನೋಡ್ತಾಳೆ. ಆವಾಗ ಅವಳಿಗೆ ಕಂಡಿತಂತೆ ಅಪಶ್ಯತ್ ಪತಮಾನಾಸ ವಿಮಾನತ್ರಯ ಮಂಡಿತ ಮಂತಿಕಾತ್. 3 ವಿಮಾನಗಳು ಅವಳ ಹತ್ತಿರದಲ್ಲೂ ಹೋಗ್ತಾ ಇದ್ದವಂತೆ. ಅಲ್ಲಿ ಯಾವ ರೀತಿ ಇದೆ ಅಂದರೆ ತ್ರಸರೇಣು ಪ್ರಮಾಣಾನ್ಸ್ತಾನ್ ತತ್ರ ಪಶ್ಯತ್ ಸ್ವಕಾನ್ ಪಿತೃನ್. ತನ್ನ ತಂದೆಯರನ್ನು ಅಲ್ಲಿ ನೋಡ್ತಾ ಇದ್ದಾಳಂತೆ ಆ ವಿಮಾನದಲ್ಲಿ. ಯಾವ ರೀತಿ ಇದ್ದಾರೆ ಅಂದರೆ ನಿಮಗೆ ಭಾಳ ಆಶ್ಚರ್ಯ ಆಗ್ಬೋದು. ತ್ರಸರೇಣು ಅಂತ ಹೇಳಿದರೆ ಎಷ್ಟು ಅಂದರೆ ತ್ರಸರೇಣು ಪ್ರಮಾಣ ಅಂತ. ತ್ರಸರೇಣು ಅಂದರೆ ನೋಡಿ, ಒಂದು ಪರಮಾಣು ಏನಿದೆ ಅದು ಇನ್ನೊಂದು ಪರಮಾಣುವಿಗೆ ಸೇರಿ ಒಂದು ಅಣು ಅಂತ ಆಗ್ತದೆ. 2 ಪರಮಾಣುಗಳು ಸೇರಿ ಒಂದು ಅಣು ಆಗುತ್ತದೆ. ಇಂತಹ 3 ಅಣುಗಳು ಸೇರಿದಾಗ ಆಗುವಂಥದ್ದೇನು ಅಂತ ಹೇಳಿದ್ರೆ ತ್ರಸರೇಣು. ಅದು ಯಾವ ರೀತಿ ಎಷ್ಟು ಸೂಕ್ಷ್ಮವಾದದ್ದು ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ ನಮ್ಮ ಕಣ್ಣಿಗೆ ಕಾಣೋಲ್ಲ ಅಂತ. ಒಂದೊಮ್ಮೆ ಈ ಕಿಟಕಿಯಲ್ಲಿ ಬೆಳಗಿನ ಹೊತ್ತಲ್ಲಿ ಸೂರ್ಯನ ಕಿರಣ ಕೆಳಗೆ ಬೀಳ್ತದೆ, ಮನೆ ಒಳಗೆ ಬೀಳ್ತದೆ ಅಂತ ತಿಳ್ಕೊಳ್ಳಿ. ಆ ಸೂರ್ಯನ ಕಿರಣದಲ್ಲಿ ಕೆಲವೊಮ್ಮೆ ಧೂಳುಗಳು ಕಾಣಿಸ್ತದೆ. ಸೂರ್ಯನ ಕಿರಣ ಬೀಳದೇ ಇದ್ದರೆ ನಮ್ಮ ಕಣ್ಣಿಗೆ ಧೂಳು ಕಾಣುವುದೇ ಇಲ್ಲ. ಅವಾಗೊಂದು ಸೂಕ್ಷ್ಮವಾದ ಧೂಳುಗಳು ಕಾಣಿಸ್ತದೆ. ಆ ಧೂಳಿನ ಒಂದು ಕಣ ಏನಿದೆ ಆ ಕಣಕ್ಕೆ ತ್ರಸರೇಣು ಅಂತ ಹೆಸರು. ಆ ರೀತಿ ಇದ್ದಾರಂತ ನೋಡಿ ಇವಳ ಅಪ್ಪಂದಿರು. ಇವಳು ಕೆಳಗೆ ಬೀಳ್ತಾ ಇದ್ದಾಳೆ. ಅವಾಗ ಅಪ್ಪಂದಿರನ್ನು ನೋಡಿದರು.
ನೋಡಿದ ಕೂಡಲೇ ಇವಳು ಹೇಳ್ತಾಳೆ, ಅಯ್ಯೋ ನನ್ನನ್ನು ಉಳಿಸಿ 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 ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ನೋಡು ನಿನಗೆ ಈ ರೀತಿ ಆಗಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ, ನೀನು ಯಾರನ್ನೋ ನಿನ್ನ ತಂದೆ ಅಂತ ತಿಳ್ಕೊಂಡ್ಯ. ಈ ರೀತಿ ತಿಳ್ಕೊಂಡಿದ್ದರಿಂದಾಗಿ ನಿನ್ನ ಶಕ್ತಿ, ಯೋಗ ಶಕ್ತಿ ಅನ್ನೋದು ಹೊರಟೋಯ್ತು ಅಂತ ಹೇಳ್ತಾಳೆ. ಅದಕ್ಕಾಗಿ ನೀನು ಕೆಳಗೆ ಬೀಳ್ತಾ ಇದೆಯಾ ಅಂತ ಹೇಳಿ, ಯೈರಾರಭತೆ ಕರ್ಮಾಣಿ ಶರೀರೇರಿಹ ದೇವತಾ ತೈರೇವ ತತ್ಕರ್ಮ ಫಲಂ ಪ್ರಾಪ್ನುವಂತಿ ಸ್ಮ ದೇವತಾ ಮನುಷ್ಯಾಸ್ತನ್ಯ ದೇಹೇನ ಶುಭಾಶುಭಮಿತಿ ಸ್ತುತಿ ಮನುಷ್ಯಾಸ್ತ್ವನ್ಯ ದೇಹೇನ. ನೋಡು ಯಾವ ರೀತಿ ಇದೆ ಅಂದರೆ, ಆ ತಂದೆಯಂದ್ರೆ ಹೇಳ್ತಾ ಇರೋದು, ದೇವತೆಗಳಿಗೆ ಅವರು ಏನು ಪಾಪ ಮಾಡ್ತಾರೆ ಅಥವಾ ಅವರೇನು ತಪ್ಪು ಮಾಡ್ತಾರೆ ಅವರಿಗೆ ಆ ಜನ್ಮದಲ್ಲೇ ಸಿಕ್ಬಿಡ್ತದಂತೆ ಅದರ ಫಲ. ಅವರು ಮಾಡಿದ ಆ ಜನ್ಮದಲ್ಲೇ ಸಿಕ್ಬಿಡ್ತದೆ. ಆದರೆ ಮನುಷ್ಯರಿಗೆ ಹಾಗಲ್ಲ. ಮನುಷ್ಯರಿಗೆ ಈ ಜನ್ಮದಲ್ಲಿ ಮಾಡಿದ ಪಾಪಗಳೇನಿದೆ ಅದಕ್ಕೆ ಮುಂದಿನ ಯಾವುದೋ ಜನ್ಮಗಳಲ್ಲಿ ಫಲ ಸಿಗಬಹುದು. ಈ ಜನ್ಮದಲ್ಲಿ ಅತ್ಯುತ್ಕಟವಾದ ತುಂಬ ಪಾಪ ಮಾಡಿದರೆ ಮಾತ್ರ ಅದರ ಫಲ ಇವಾಗ ಏನೋ ಸಿಗತ್ತಂತೆ. ಇಲ್ಲದೇ ಇದ್ದರೆ ಮುಂದಿನ ಜನ್ಮ, ಅದ್ರ ಮುಂದಿನ ಜನ್ಮ ಯಾವಾಗಲೂ ಸಿಗ್ಬೋದು. ಈ ರೀತಿ ಇದೆ. ಅದಕ್ಕಾಗಿ ಸದ್ಯ ಫಲಂತಿ ಕರ್ಮಾಣಿ ದೇವತ್ವೇ ಪ್ರೇತ್ಯ ಮಾನುಷೇ ತಸ್ಮಾತ್ ತ್ವಂ ಪತಸೇ ಪುತ್ರಿ. ನೋಡು, ಈಗ ನೀನು ದೇವತೆಯಾಗಿರಿದ, ನೀನು ದೇವತಾ ಯೋನಿಯಲ್ಲಿ ಬಂದದ್ರಿಂದಾಗಿ ಏನು ನೀನಿವಾಗ ಎಣಿಸಿದೆಯಾ, ಓ ಇವ್ರಿಗೆ ನಮ್ಮ ಅಪ್ಪ ಇರಬಹುದು ಅಂತ ಕೂಡಲೇ ಫಲ ಸಿಕ್ತು. ಮನುಷ್ಯರಾದರೆ ಈ ರೀತಿ ಅಲ್ಲ, ಮನುಷ್ಯರಾದ್ಮೇಲೆ ಸತ್ತ ಮೇಲೂ ಕೂಡ ಸಿಗಬಹುದು. ನೋಡು, ಅದರಿಂದಾಗಿ ನೀನಿವಾಗ ಕೆಳಗೆ ಬೀಳ್ತಾ ಇದೆಯಾ. ಪಿತೃಹೀನಾತು ಕನ್ಯಾತ್ವಂ. ನೀನು ಈ ಒಂದು ದೋಷದಿಂದಾಗಿ ಏನಾಗ್ತೀಯ ಅಂದರೆ, ನೀನು ಮನುಷ್ಯಳಾಗಿ ಹುಟ್ಟಿ ಬರ್ತೀಯ ಅಂತ ಹೇಳ್ತಾನೆ. ಮನುಷ್ಯರಾಗಿ ಹುಟ್ಟಿ ಬಂದಲೂ ಕೂಡ ಅಲ್ಲಿಯೂ ಕೂಡ ನಿಮ್ಮಪ್ಪ ಯಾರು ಅಂತ ತಿಳಿಯದೆ ಬದುಕ್ತೀಯ ನೀನು ಅಂತ. ನೋಡಿ, ಅವಳ ಕಥೆ ಆಗಿರುತ್ತದೆ. ಅವಳಪ್ಪ ನಿಜವಾಗ್ಲೂ ವಸುರಾಜ, ಆದರೆ ವಸುರಾಜ ಅಂತ ಗೊತ್ತಿಲ್ಲ, ಬೆಸ್ತರವನನ್ನು ನಮ್ಮಪ್ಪ ಅಂತ ತಿಳ್ಕೊಂಡಿದ್ದಾಳೆ. ಇಲ್ಲಿಯೂ ಕೂಡ ನನ್ನಪ್ಪ ಯಾರು ಅಂತ ತಿಳಿಯದೆ ನೀನು ಬದುಕ್ತೀಯ ಅಂತ ಹೇಳ್ತಾಳೆ. ಮತ್ತು ನೀನು ಆ ವಸುರಾಜನೊಟ್ಟಿಗೆ ಅದ್ರಿಕೆಯನ್ನು ನೋಡಿದೆಯಲ್ವ, ಆ ಅದ್ರಿಕೆಯೇ ನಿನ್ನನ್ನು ಹಡಿತಾಳೆ ಅಂತ ಹೇಳ್ತಾಳೆ. ನಿನ್ನನ್ನು ಹಡಿದು ಅವಳು ಶಾಪ ವಿಮುಕ್ತಳಾಗ್ತಾಳೆ ಅಂತ. ಅದೇ ರೀತಿ ನೋಡಿ, ಆ ಮೀನು ಯಮುನಾ ನದಿಯಲ್ಲಿ ಏನು ಆ ವೀರ್ಯವನ್ನು ಹಾಕಿದಾಗ ಮೀನು ನುಂಗಿತು, ಅದೇ ಅದ್ರಿಕೆ ಅಂತ ಅಪ್ಸರಾಸ್ತ್ರಿ ಶಾಪದಿಂದಾಗಿ ಒಂದು ಮೀಳಾಗಿತ್ತು. ಯಾವಾಗ ಆ ಮೀನನ್ನು ಬೆಸ್ತರವನ್ನು ತಂದು ಕುಯ್ದ 2 ಮಕ್ಕಳನ್ನು ತೆಗೆದ ಕೂಡಲೇ ಅವಳಿಗೆ ಶಾಪ ವಿಮೋಚನೆ ಆಯ್ತಂತೆ. ಶಾಪ ವಿಮೋಚನೆಯಾಗಿ ತಾನು ಸ್ವರ್ಗಕ್ಕೆ ಹೋದ್ಲಂತೆ. ಇದಿಷ್ಟು ನಿನ್ನ ಕಥೆ ಅಂತ ಹೇಳ್ತಾರೆ ಪರಾಶರರು. ಅದಕ್ಕಾಗಿ ನೀನು ಬೆಸ್ತರವಳ ಮಗಳಲ್ಲ, ನೀನು ವಸುವಿನ ಮಗಳು, ನೀನು ವಾಸವಿ ನೀನು ಅಂತ ಹೇಳ್ತಾರೆ. ನೋಡು, ದೈವ ಇಚ್ಛೆಯಂತೆ ನಾನು ಇಲ್ಲಿಗೆ ಬಂದಿದ್ದೇನೆ. ಯಾಕಂತ ಹೇಳಿದ್ರೆ ನಿನ್ನನ್ನು ವಿವಾಹವಾಗಲಿಕ್ಕೋಸ್ಕರ. ನಮ್ಮಿಬ್ಬರ ದಾಂಪತ್ಯದಿಂದಾಗಿ ಭಗವಂತ ಅವತಾರ ಮಾಡಿ ಬರ್ತಾನೆ ವೇದವ್ಯಾಸರಾಗಿ. ಅದಕ್ಕಾಗಿ ನಾನು ಬಂದಿದ್ದೇನೆ ಅಂತ ಹೇಳ್ತಾನೆ. ಪರಾಶರರು ಹೇಳ್ತಾರೆ. ಈ ರೀತಿ ಹೇಳಿದಾಗ ಅವಳು ಹೇಳ್ತಾಳೆ, ಅಯ್ಯೋ ಋಷಿಗಳೇ, ನೀವು ಏನು ಹೇಳ್ತಾ ಇದ್ದೀರಿ? ಯಾಕೆ ಅಂತ ಹೇಳಿದರೆ ಎಲ್ಲ ನೋಡ್ತಾ ಇದ್ದಾರೆ. ಯಾಕಂದರೆ ಈ ಕಡೆ ತೀರದಿಂದ ಆ ಕಡೆ ತೀರಕ್ಕೆ ಹೋಗಲಿಕ್ಕೆ ಆ ಕಡೆಯೂ ಜನ ಇದ್ದಾರೆ, ಈ ಕಡೆಯೂ ಜನ ಇದ್ದಾರೆ. ನೀವು ನನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳ್ತೀರಲ್ಲೋ, ಇಲ್ಲಿ ದೋಣಿಯಲ್ಲಿ ಮದುವೆ ಆಗ್ಲಿಕ್ಕಾಗತ್ತಾ? ದೋಣಿಯಲ್ಲಿ ಮಕ್ಕಳಾಗಕ್ಕಾಗತ್ತಾ ಅಂತ ಕೇಳ್ತಾರೆ. ಅದಕ್ಕೆ ಪರಾಶರರು ಹೇಳ್ತಾರೆ, ನೋಡು, ನನ್ನ ತಪಶಕ್ತಿಯಿಂದ ಎಲ್ಲವೂ ಸಾಧ್ಯ ಇದೆ. ಇದು ಭಗವಂತನ ಇಚ್ಛೆ. ಭಗವಂತನ ಇಚ್ಛೆಯಂತೆ ಎಲ್ಲವೂ ಸಾಧ್ಯ ಇದೆ. ನಿನಗೆ ಏನು ವರ ಬೇಕು ಕೇಳು, ಮೊದಲು ನಾನು ಕೊಡ್ತೇನೆ ಅಂತ. ಅವಳು ಸ್ತ್ರೀ ಆದ್ದರಿಂದಾಗಿ, ಸ್ತ್ರೀ ಸಹಜವಾಗಿ ಅವಳಿಗೇನು ಅಂತ ಹೇಳಿದ್ರೆ ಮೈಯೆಲ್ಲ ವಾಸನೆ ಬರ್ತಾ ಇದೆ ಅಂತಿತ್ತು. ಈ ವಾಸನೆಯಿಂದ ಹೊದೆ ಸಾಕು ನನಗೆ ಅಂತ. ಅದಕ್ಕೋಸ್ಕರ ಅವಳು ಪರಾಶರರ ಹತ್ರ ಹೇಳ್ತಾಳೆ, ನನ್ನ ಮೈ ಮೀನಿನ ವಾಸನೆ ಬರ್ತದೆ, ಈ ವಾಸನೆ ಹೋಗಿ ನನ್ನ ಮೈ ಪರಿಮಳ ಬರಬೇಕು ಅಂತ. ತಥಾಸ್ತು ಅಂತ ಹೇಳಿದ್ರು. ಹಾಗೆ ಆಗಲಿ. ಇನ್ನು ಮುಂದೆ ನಿನ್ನ ಮೈಯಲ್ಲಿ ವಾಸನೆ ಅಲ್ಲ. ಇಲ್ಲಿವರೆಗೆ ಅವಳ ಹತ್ರ ಯಾರು ಬಂದರೂ ಮೂಗು ಮುಚ್ಚಿಕೊಳ್ತಾ ಇದ್ಳು. ಈಗ ಹಾಗಲ್ಲ. ನೀನು ಎಲ್ಲಿರ್ತೀಯ, ನೀನಿರುವ ಸುತ್ತಲೂ 1 ಯೋಜನದಷ್ಟು ದೂರ ಪರಿಮಳ ಬರ್ತದೆ. ಇವಳು ಪರಿಮಳ, ಮೈಯ ಪರಿಮಳ ಒಳ್ಳೆ ಒಂದು ಊದುಗಟ್ಟಿ ಬೆಳಗಿದ್ರೆ ಇಡೀ ಮನೆಯೆಲ್ಲ ಪರಿಮಳ ಬರ್ತದಲ್ವ, ಆ ರೀತಿ ಇವಳು ಬಂದ್ಲು ಅಂತ ಹೇಳಿದ್ರೆ ಸತ್ಯವತಿ ಇಡೀ 1 ಯೋಜನದಷ್ಟು ದೂರ ಪರಿಮಳ ಬರ್ತಾ ಇರ್ತದೆ. ಅಂದರೆ ಇವತ್ತಿನಿಂದ ನೀನು ಯೋಜನಗಂಧಿ, ಇಲ್ಲಿವರೆಗೆ ಮತ್ಸ್ಯಗಂಧಿ, ಈಗ ಯೋಜನಗಂಧಿ ಅಂತ ಆಶೀರ್ವಾದವನ್ನು ಮಾಡಿದ್ರು. ಅವಳ ಬಹಳ ಖುಷಿಯಾಯಿತು. ಆದರೆ ಈ ವಿವಾಹವನ್ನು ಆಗಬೇಕು ಅಂತ ಹೇಳಿದರೆ ಅವಳು ಹೆದರಿಬಿಟ್ಲು. ಹೌದು, ನೀವೇನೋ ಹೇಳ್ತೀರಿ, ನಿನ್ನನ್ನು ವಿವಾಹವಾಗ್ತೇನೆ ಹಾಗೆ ಅಂತ, ನಮಗೆ ಭಗವಂತ ಮಗನಾಗಿ ಹುಡ್ತಾನೆ ಅಂತ. ಹೌದು, ನಮ್ಮ ಅಪ್ಪನ ಹತ್ರ ಹೋಗೋದು ಹೇಗೆ? ಮಗು ಹಿಡ್ಕೊಂಡು ಹೋಗ್ಲಿಕ್ಕಾಗತ್ತಾ ನನಗೆ? ಮತ್ತು ನೀವು ನಾಳೆ ಹೊರಟೋಗ್ಬಿಡ್ತೀರಿ,
ನಾನು ಯಾಕೆ ನನ್ನ ಕನ್ಯಾತ್ವ ಹೊರಟು ಹೋಗುತ್ತಲ್ವ, ನಾನು ಕನ್ಯೆ ಆಗೋದಿಲ್ವಲ್ಲ. ಅದಕ್ಕೆ ಪರಾಶರರು ಹೇಳ್ತಾರೆ, ನೀನೇನು ಯೋಚನೆ ಮಾಡಬೇಡ, ನಾನು ನಿನ್ನನ್ನು ಮತ್ತೆ ಕನ್ಯೆಯನ್ನಾಗೆ ಮಾಡ್ತೇನೆ, ಮೊದಲಿನ ಹಾಗೆ ನೀನು ಕನ್ಯೆಯೇ ಆಗಿರ್ತೀಯ ಅಂಥೇಳಿ ಅವಳಿಗೆ ಆಶೀರ್ವಾದವನ್ನು ಮಾಡ್ತಾರೆ. ಅವಳು ಆಯಿತು ಅಂತ ಒಪ್ಪಿದ್ರು ಕೂಡ ಅವಳು ಮನಸ್ಸು ಕೇಳ್ತಾ ಇಲ್ಲ, ಯಾಕಂದರೆ ಎಲ್ಲ ನೋಡ್ತಾರಲ್ವ, ನೋಡಿದವರಿಗೆ ಏನು ಹೇಳೋದು, ನೀನೇನು ಯೋಚನೆ ಮಾಡಬೇಡ, ಅದಕ್ಕೆ ನಾನು ವ್ಯವಸ್ಥೆ ಮಾಡ್ತೇನೆ ಅಂತ ಈ ಪರಾಶರರೇನಿದ್ದಾರೆ ಕೂಡಲೇ ತಾವು ತಮ್ಮ ತಪಶಕ್ತಿಯಿಂದ ಎಲ್ಲ ಕಡೆ ಮಂಜು ಕವಿಯಾಗಿ ಆಗ್ಬಿಡ್ತದೆ. ಮಂಜು ಎಲ್ಲ ಕಡೆ ಮಂಜು ಮಂಜು ಬಂದರೆ ಆ ಕಡೆ ಏರಿದೆ ಗೊತ್ತಾಗೋದೇ ಇಲ್ವಲ್ಲ, ಆ ರೀತಿ ಮಂಜು ಕವಿದು ಹೋಯ್ತಂತೆ. ಇವಳಾದರೂ ಧ್ಯಾನ ಕೂತ್ಬಿಟ್ಟಿದ್ದಾಳಂತೆ, ಯಾಕಂದರೆ ಋಷಿಗಳು ಏನು ಮಾಡ್ತಾರೋ ಗೊತ್ತಿಲ್ಲ, ಕೂತ್ಬಿಟ್ಟಿದ್ದಾಳೆ ಸತ್ಯವತಿ. ಪರಾಶರರೇನಿದ್ದಾರೆ ಯೋಚನೆ ಏನು ಮಾಡ್ತಾರೆ, ನಾನಿವಾಗ ಇವಳನ್ನು ವಿವಾಹವಾಗುವುದು ಹೇಗೆ? ವಿವಾಹವಾಗುವುದು ಅಂತ ಹೇಳಿದ್ರೆ ಒಂದಿದೆ, ಏನು ಅಂತ ಹೇಳಿದ್ರೆ ಅನೇಕ ವಿಧವಾದ ವಿವಾಹಗಳು. ಅದರಲ್ಲಿ ಏನಂದರೆ ಹೇಳಿದ್ರೆ ಸಾಮಾನ್ಯವಾಗಿ ಕೂಡಲೇ ಆಗೋದು ಅಂದರೆ ಗಾಂಧರ್ವ ವಿವಾಹ, ಗಂಡು ಎರಡು ಒಪ್ಪೋದು, ಕೂಡಲೇ ಮದುವೆ ಆಯಿತು ಅಂತ. ನನಗದು ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಆ ರೀತಿ ಗಂಡು ಹೆಣ್ಣು ಒಪ್ಪಿತು ಅಂತ ಹೇಳಿದ ಕೂಡಲೇ ಈ ರೀತಿ ಒಂದು ವಿವಾಹವಾಗುವಂಥದ್ದೇನಿದೆ, ಇದು ಅತ್ಯಂತ ಆಪತ್ಕಾಲದಲ್ಲಿ ಮಾತ್ರವೇ ಹೊರತು, ಅಂದರೆ ಬೇರೆ ಏನು ಮಾರ್ಗವೇ ಇಲ್ಲ ಅಂತ ಹೇಳಿದಾಗ ಹೊರತು ನಿಜವಾಗಲೂ ಅದು ಯೋಗ್ಯವಲ್ಲ. ಮತ್ತೇನು ಅಂತ ಹೇಳಿದ್ರೆ, ನಾವು ಯಾವುದೇ ಒಂದು ಕೆಲಸವನ್ನು ಮಾಡುವುದಕ್ಕಿಂತ ಮುಂಚೆ ನಮ್ಮ ಹಿಂದಿನವರು ಏನು ಮಾಡಿಕೊಂಡು ಬಂದಿದ್ದಾರೆ ಅದನ್ನು ಯೋಚನೆ ಮಾಡಬೇಕು. ಪರಾಶರರು ಮೊದಲ ಮಾತನ್ನು ಹೇಳ್ತಾರೆ, ಶಿಷ್ಟಾನಾಂ ತು ಸಮಾಚಾರ ಶಿಷ್ಟಾಚಾರ ಇತಿ ಸ್ಮೃತಃ ಶ್ರುತಿ ಸ್ಮೃತವಿದೋ ವಿಪ್ರಾಹ ಜ್ಞಾನಾತ್ ಧರ್ಮಿಷ್ಠ ಉಚ್ಯತೆ ಅಂತ ಹೇಳ್ತಾರೆ. ನಿಜವಾಗ್ಲೂ ಕೂಡ ಶಿಷ್ಟಾಚಾರ ಅಂತ ನಾವು ಕೇಳಿದ್ದೇವೆ. ಶಿಷ್ಟಾಚಾರ ಸಂಪ್ರದಾಯ ಅಂತ. ಏನು ಶಿಷ್ಟಾಚಾರ ಅಂದರೆ, ಶಿಷ್ಟರು ಅಂತ ಹೇಳಿದ್ರೆ ಹಿಂದಿನ ಜ್ಞಾನಿಗಳು, ತಿಳಿದವರು. ಅವರು ಏನು ಯಾವ ಒಂದು ನಡತೆಯಲ್ಲಿ ಬಂದಿದ್ದಾರೆ ಆ ನಡೆಯಲ್ಲಿಯೇ ನಾವು ಸಾಗುವಂಥದ್ದೇನಿದೆ ಇದನ್ನು ಶಿಷ್ಟಾಚಾರ ಅಂತ ಕರೀತಾರೆ. ನಿಜವಾಗಲೂ ಕೂಡ ಧರ್ಮಜ್ಞೈರ್ವಿಹಿತೋ ಧರ್ಮ ಶ್ರೌತಸ್ಮಾರ್ತೋ ದ್ವಿಧಾ ದ್ವಿಜೈ. ನಿಜವಾಗಲೂ ಕೂಡ ನಾವು ಏನು ಮಾಡಬೇಕು ಅನ್ನುವುದನ್ನು ವೇದಗಳು ಹೇಳ್ತಾ ಇದ್ದಾವೆ. ವೇದಗಳಿರುವುದೇ ಅದಕ್ಕೋಸ್ಕರ. ನೀನು ಇದನ್ನು ಮಾಡು, ಇದನ್ನು ಮಾಡಬೇಡ ಅಂತ ನಮಗೆ ತಿಳಿಸ್ತಿಕ್ಕಿರೋದು. ಯಾಕಂದರೆ ಇದನ್ನು ಮಾಡಿದರೆ ನಿನಗೆ ಒಳ್ಳೆಯದಾಗತ್ತೆ, ಇದನ್ನು ಮಾಡಿದರೆ ಒಳ್ಳೆಯದಾಗಲ್ಲ ಅಂತ. ಆ ವೇದದಲ್ಲಿ ಹೇಳಿರುವಂಥದ್ದು ನಮಗೆ ಅರ್ಥ ಆಗದೇ ಇದ್ದರೆ ಅದಕ್ಕೋಸ್ಕರ ಋಷಿಗಳೆಲ್ಲರೂ ಕೂಡ ತಾವು ಒಂದೊಂದು ಗ್ರಂಥವನ್ನು ಬರೆದಿದ್ದಾರೆ. ಇದಕ್ಕೇನು ಕರೀತಾರೆ ಅಂದರೆ ಸ್ಮೃತಿ ಗ್ರಂಥಗಳು ಅಂತ ಕರೀತಾರೆ. ಸ್ಮೃತಿ ಶ್ರುತಿ ಅಂತ ಎರಡು. ಶ್ರುತಿ ಅಂದರೆ ವೇದ. ಆ ವೇದದಲ್ಲಿ ಹೇಳಿದ್ದನ್ನೇ ಗೊತ್ತಾಗದೇ ಇದ್ದರೆ ಅದಕ್ಕೋಸ್ಕರ ಋಷಿಗಳು ತಾವು ಸ್ಮೃತಿ ಗ್ರಂಥಗಳನ್ನು ಬರೆದಿದ್ದಾರೆ. ಈ ಶ್ರುತಿ ಸ್ಮೃತಿಗಳಲ್ಲಿ ಏನು ಹೇಳಿದ್ದಾರೆ ಅದನ್ನು ನಾವು ಆಚರಣೆಯನ್ನು ಮಾಡ್ಕೊಂಡು ಹೋಗಬೇಕು. ಆ ರೀತಿ ಮಾಡಿದರೆ ನಮಗೆ ಒಳ್ಳೆಯದಾಗೋದು. ಯಾಕಂದರೆ ನಮ್ಗೆ ಉದ್ಧಾರ ಆಗಬೇಕು, ಒಳ್ಳೆಯದಾಗಬೇಕು ಅಂದರೆ ಧರ್ಮ ಮಾರ್ಗದಲ್ಲಿ ಹೋಗಬೇಕು. ಅಧರ್ಮ ಮಾರ್ಗದಲ್ಲಿ ಹೋದ್ವಾ ಹಾಳಾಗಿ ಹೋಗ್ತೇವೆ. ತತ್ರೇಷ್ಟ ಫಲದೋ ಧರ್ಮ ಆಚಾರೈರುಪಪದ್ಯಿಷ್ಯತೆ ಅನಿಷ್ಟ ಫಲಭಾಗ್ಚೇತಿ ತೈರಧರ್ಮೋ ವಿಭಾಷ್ಯತೆ. ಯಾವತ್ತೂ ಕೂಡ ಧರ್ಮ ಅಂತ ಹೇಳಿದ್ರೆ ಯಾವುದನ್ನು ಕರಿತೇವೆ ಅಂದರೆ, ಯಾವುದರಿಂದಾಗಿ ನಮಗಿಲ್ಲಿ ಇಷ್ಟ ಸಿದ್ಧಿ ಆಗ್ತದೋ, ನಮಗೆ ಬಯಸಿದ್ದು ಸಿಗ್ತದೋ ಅದನ್ನು ಧರ್ಮ ಅಂತ ಕರೆಯುವುದು. ಬಹಳ ಒಳ್ಳೆಯದು, ಚೆನ್ನಾಗಿ ಹೇಳ್ತಾರೆ ಪರಾಶರರು. ಅಧರ್ಮ ಅಂತ ಯಾವುದನ್ನು ಕರೆಯುವುದು ಅಂತ ಹೇಳಿದರೆ, ಯಾವುದನ್ನು ನಾವು ಆಚರಿಸುವುದರಿಂದಾಗಿ ಯಾವ ರೀತಿ ನಮ್ಮ ನಡವಳಿಕೆಯಿಂದಾಗಿ ನಮಗೆ ಅನಿಷ್ಟ ಆಗ್ತದೋ, ಜೀವನದಲ್ಲಿ ಕೆಟ್ಟದಾಗುತ್ತದೋ, ನಾವು ಇಷ್ಟಪಡದೇ ಇದ್ದದ್ದು ನಮ್ಮ ಜೀವನದಲ್ಲಿ ಆಗುತ್ತಾ ಹೋಗ್ತದೋ ಕೆಟ್ಟದ್ದು, ಅದು ಅಧರ್ಮ. ಇಷ್ಟೇ ಧರ್ಮಗಳ ಒಳ್ಳೆ ವಿವರಣೆಯನ್ನು ಕೊಡ್ತಾರೆ ಪರಾಶರರು. ಇವತ್ತು ನಮಗೆ ಕೆಟ್ಟದಾಗುತ್ತಾ ಇದೆ ಅಂದರೆ ಅದಕ್ಕೆ ಕಾರಣ ಏನು ಅಂದರೆ, ನಾವು ಬಾಯಲ್ಲಿ ಹೇಳಲಿಕ್ಕೆ ಇಲ್ಲ, ಅಯ್ಯೋ ನಾವೇನು ತಪ್ಪು ಮಾಡಲೇ ಇಲ್ವಲ್ಲ ಅಂತ. ತಪ್ಪು ಮಾಡದೇ ಇದ್ದರೆ ನಿಮಗೆ ಕೆಟ್ಟದಾಗೋದೇ ಹಾಗೆ. ಕೆಟ್ಟದಾಗುತ್ತಾ ಇದೆ ಅಂದರೆ ತಪ್ಪು ಮಾಡಿದ್ದೇವೆ ಅಂತಲೇ ಅರ್ಥ. ಯಾವ ರೀತಿ ಅಂದರೆ, ಒಬ್ಬ ವಿದ್ಯಾರ್ಥಿ ಅಯ್ಯೋ ನಾನೇನು ತಪ್ಪು ಬರದೇ ಇಲ್ಲ, ನನಗೆ 0 ಮಾರ್ಕ್ ಬಂದಿದೆಯಲ್ವ ಅಂದರೆ ಅದಕ್ಕೇನು ಅರ್ಥ? ತಪ್ಪು ಬರೆಯದೆ 0 ಮಾರ್ಕ್ ಹಾಕ್ತಾರಾ? ನೀನು ಏನೂ ತಪ್ಪು ಬರೆದಿದೆಯಾ ಅಥವಾ ಏನೂ ಉತ್ತರ ಬರೋದಿಲ್ಲ, ಅದಕ್ಕಾಗಿ ನಿನಗೆ 0 ಮಾರ್ಕ್ ಬಂದಿದೆ. ಹಾಗೆಯೇ ನಾವು ಕೆಟ್ಟದ್ದು ಮಾಡಿದರೆ ನಮಗೆ ಜೀವನದಲ್ಲಿ, ಅಧರ್ಮ ಮಾಡಿದರೆ ಕೆಟ್ಟದಾಗ್ತದೆ. ಧರ್ಮಾಚರಣೆಯನ್ನು ಮಾಡಿದರೆ ಒಳ್ಳೆಯದಾಗಲೇಬೇಕು, ಅದರಲ್ಲಿ 2 ಮಾತೇ ಇಲ್ಲ. ಅದಕ್ಕಾಗಿ ನಾನು ಧರ್ಮ ಮಾರ್ಗದಲ್ಲಿ ಸಾಗ್ತೇನೆ. ವಾಸ್ತವಿಕವಾಗಿ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂದರೆ, ಒಳ್ಳೆಯ ಕನ್ಯೆಯನ್ನು ವಿವಾಹವಾಗಬೇಕು. ಆ ಕನ್ಯೆ ಹೇಗಿರಬೇಕು ಅದನ್ನು ಕೂಡ ಹೇಳ್ಕೊಂಡ್ಬರ್ತಾರೆ. ಒಳ್ಳೆಯ ಕುಲದವಳಾಗಿರಬಹುದು ಇರಬೇಕು, ಅವಳಲ್ಲಿ ಯಾವುದೇ ಅಂಗವೈಕಲ್ಯ ಇರಬಾರದು. ಅಷ್ಟು ಮಾತ್ರ ಅಲ್ಲ, ಅವಳಿಗೆ ಮೂಗಿನ ತುದಿಯಲ್ಲಿ ಕೋಪ ಇರಬಾರದು, ಕೋಪ ಇಲ್ಲದೇ ಇರುವಂತಹ, ಮತ್ತು ಯಾವುದೇ ವಿಧವಾದಂತಹ ಅಂಗವೈಕಲ್ಯ ಇಲ್ಲದೇ ಇರುವಂತಹ ಕನ್ಯೆಯಾಗಿರುವಂತಹ, ಈ ರೀತಿಯೆಲ್ಲ ಕೆಲವು ನಿಯಮಗಳನ್ನು ಹೇಳ್ಕೊಂಡ್ಬರ್ತಾರೆ. ಅಂತಹ ಹೆಣ್ಣನ್ನು ವಿವಾಹ ಆಗಬೇಕು. ಅದು ಹೇಗಂದರೆ, ಬೇರೆಯವರು ಧಾರೆ ಎರೆದು ಕೊಡಬೇಕು.
ದಾರೆ ಎರೆದು ಕೊಟ್ಟ ಹೆಣ್ಣನ್ನೇ ನಾನು ಮದುವೆ ಆಗಬೇಕು. ದಾರೆ ಎರೆಯದೆ ಕೈ ಹಿಡ್ಕೊಂಡು ಎಳ್ಕೊಂಬರೋದಾಗಲಿ ಅಥವಾ ನಾನು ನೀನು ಮೆಚ್ಚುಗೆ ಆಯಿತು ಮದುವೆ ಆಗಿಬಿಡೋಣ, ಈ ರೀತಿ ಇದು ನಿಜವಾಗ್ಲೂ ಶಾಸ್ತ್ರೋಕ್ತವಾಗಿ ಒಳ್ಳೆಯದಲ್ಲ. ಧಾರೆ ಎರೆದು ಕೊಡಬೇಕು ಬೇರೆಯವರು, ಅಂದರೆ ಕನ್ಯಾ ದಾನ ಮಾಡಬೇಕು. ಅದು ಯಾರು ಮಾಡುವುದು ದಾನವನ್ನು? ಅದನ್ನು ಕೂಡ ಹೇಳ್ತಾರೆ. ಯಾರ್ಯಾರು ಮಾಡಲಿಕ್ಕಿಲ್ಲ, ಅದಕ್ಕೂ ಇದೆ ಲೆಕ್ಕಾಚಾರ ಇದೆ. ಯಾರು ಅಂದರೆ ಪಿತಾಮಹೋ ಭ್ರಾತ ಮಾತಾ ಮಾತುಲ ಏವಚ ಉಪಾಧ್ಯಾಯ ಋತ್ವಿಜೈಶ್ಚೈವ ಕನ್ಯಾದಾನೇ ಪ್ರಭೂತ್ತಮ. ತಂದೆ ಮೊದಲು ಅಧಿಕಾರಿ, ತಂದೆ ಕನ್ಯಾದಾನವನ್ನು ಮಾಡುವುದು. ಅಲ್ಲ, ತಂದೆ ಇಲ್ಲ, ತಾತ ಅಥವಾ ಅಜ್ಜ ಮಾಡ್ಬೋದು. ಇಲ್ಲದೇ ಇದ್ದರೆ ತಾಯಿ ಮಾಡ್ಬೋದು. ನೋಡಿ, ತಾಯಿ ತಾನು ಕನ್ಯಾದಾನವನ್ನು ಮಾಡ್ಬೋದು. ಅಣ್ಣ ತಮ್ಮಂದಿರು ಕನ್ಯಾದಾನವನ್ನು ಮಾಡ್ಬೋದು. ಯಾಕಂದರೆ ತಂದೆ ತಾಯಿ ಇಬ್ಬರೂ ಕೂಡ ಇಲ್ಲದೇ ಇದ್ದ ಪಕ್ಷದಲ್ಲಿ ಅಣ್ಣ ತಮ್ಮಂದಿರು ಮಾಡ್ಬೋದು, ಅಥವಾ ಸೋದರ ಮಾವ ಮಾಡ್ಬೋದು. ಯಾರೂ ಇಲ್ಲ ಅಂತೇಳಿದರೆ ಗುರುಗಳು ಮಾಡ್ಬೋದಂತೆ. ಇಲ್ಲದೇ ಇದ್ದ ಪಕ್ಷದಲ್ಲಿ ಪುರೋಹಿತರು ಮಾಡ್ಬೋದಂತೆ ಕನ್ಯಾದಾನವನ್ನು. ಹೊರತು ಇದು ಯಾವುದೂ ಸಂಬಂಧ ಪಡದೇ ಇರುವಂತಹ ಯಾರೋ ಒಬ್ಬರು ನಾನು ಕನ್ಯಾದಾನ ಮಾಡ್ತೇನೆ ಅಂದರೆ ಅದು ಒಪ್ಪುವುದಿಲ್ಲ ಅಂತ ಹೇಳ್ತಾರೆ. ಕೆಲವರಿಗೆ ಏನಂದ್ರೆ, ಅಯ್ಯೋ ನಮ್ಗೆ ಯಾರು ಹೆಣ್ಮಕ್ಳೇ ಇಲ್ಲ, ಅದಕ್ಕೋಸ್ಕರ ಯಾವುದೋ ಒಂದು ಕನ್ಯೆಯಿಂದ ಇದನ್ನು ಒಪ್ಪುವುದಿಲ್ಲ ಶಾಸ್ತ್ರ ಅಂತ ಹೇಳ್ತಾರೆ. ಆ ರೀತಿ ಆಗೋದಿಲ್ಲ. ಅದಕ್ಕೆ ಸಂಬಂಧಪಟ್ಟವರೇ ಆಗಬೇಕು, ಆ ಹುಡುಗಿಗೆ ಸಂಬಂಧಪಟ್ಟವರೇ ಆಗಿರಬೇಕು, ಯಾವ ರೀತಿಯಿಂದಲಾದರೂ. ಇದು ಯಾಕೆ ಯೋಚನೆ ಮಾಡ್ತಾ ಇದ್ದಾರೆ ಪರಾಶರರು ಅಂತ ಹೇಳಿದರೆ, ಇವಾಗ ಇವಳಿಗೆ ಸಂಬಂಧಪಟ್ಟವರು ಯಾರಿವಾಗ ನಾನು ಕರ್ಕೊಂಬರೋಣ, ಯಾರಾದರೂ ಬೇಕಲ್ಲ ಇವಳಿಗೆ ಸಂಬಂಧಪಟ್ಟವರು, ಯಾರಿದ್ದಾರೆ ಸಂಬಂಧಪಟ್ಟವರು ಅಂತ ಹೇಳಿ ಯೋಚನೆಯನ್ನು ಮಾಡ್ತಾ ಇದ್ಬೇಕಾದ್ರೇ ಗೊತ್ತಾಯಿತು ಪಿತೃದೇವತೆಗಳಿಗೆ. ಆ ಬರ್ಹಿಷದ ಪಿತೃದೇವತೆಗಳೆಂದರೆ ಅಂದರೆ ಇವಳ ನಿಜವಾದಂತಹ ತಂದೆ ಎಂದಿರೋರು ಅವರು ಬಂದು ಹೇಳ್ತಾರೆ, ಪರಾಶರರೇ ನೀವು ಯೋಚನೆ ಮಾಡಬೇಡಿ, ಇವರು ನಿಜವಾಗಲೂ ಕೂಡ ಇವಳು ನಮ್ಮ ಮಗಳು. ಇವಳು ಯೋಗ ಭ್ರಷ್ಟಳಾಗಿ, ಅಂದರೆ ತಾನು ಮನಸ್ಸಿನಿಂದ ತಪ್ಪು ಮಾಡಿದ್ರಿಂದಾಗಿ, ಹೊರಗಿಂದಲ್ಲ ಮನಸ್ಸಿನಿಂದ ಯಾರನ್ನೋ ತನ್ನ ತಂದೆ ಅಂತ ಎಣಿಸಿದ್ರಿಂದಾಗಿ. ಯಾಕಂದರೆ ನೋಡಿ, ಈ ತಂದೆ ತಾಯಿಯ ಸ್ಥಾನದಲ್ಲಿ ಯಾರ್ಯಾರನ್ನು ಕೂರಿಸ್ಲಿಕ್ಕೆ ಬರೋಲ್ಲ. ತಂದೆಯೇ ತಂದೆ ತಾಯಿಯ ಸ್ಥಾನದಲ್ಲಿ ಯಾರನ್ನೂ ಕೂರಿಸ್ಲಿಕ್ಕೆ ಬರೋಲ್ಲ. ಇವಳು ಬೇರೆಯವರನ್ನು ಮನಸ್ಸಿನಲ್ಲಿ ಯೋಚನೆ ಮಾಡಿದ್ರಿಂದಾಗಿ ಈ ರೀತಿ ಆಗಿದೆ. ಅದಕ್ಕಾಗಿ ನೀವು ಯೋಚನೆ ಮಾಡಬೇಡಿ, ಶಾಸ್ತ್ರೋಕ್ತವಾಗಿ ಎಲ್ಲ ಆಗ್ತದೆ ಅಂತ ಹೇಳಬೇಕಾದ್ರೆ ವಸಿಷ್ಠರು ಕೂಡ ಬಂದರು. ಪರಾಶರರ ಅಜ್ಜ ವಸಿಷ್ಠರು ಕೂಡ ಬಂದ್ರಂತೆ. ವಸಿಷ್ಠರು ಬಂದು ಹೇಳ್ತಾರೆ, ಹೌದು ಇದು ಶಾಸ್ತ್ರೋಕ್ತವಾಗಿ ಇಲ್ಲಿ ವಿವಾಹ ಆಗಬೇಕು ಅಂತ. ವಸಿಷ್ಠರ ಪತ್ನಿ ಅರುಂಧತಿಯು ಕೂಡ ಬಂದಳು, ಅಜ್ಜಿ ಅವಳು ಕೂಡ ಬಂದು ಮದುವೆಗೆ ಬೇಕಾದ ಎಲ್ಲ ಏರ್ಪಾಟು ಅಲ್ಲೇ. ನಿಮಗೆ ಸ್ವಾರಸ್ಯ ಏನಂದರೆ, ಇದಿಷ್ಟು ಆಗ್ತಾ ಇರೋದು ದೋಣಿಯಲ್ಲಿ, ಯಮುನಾ ನದಿಯ ಮಧ್ಯದಲ್ಲಿ. ಅಲ್ಲೊಂದು ಇವಾಗ ನಡುಗಡ್ಡೆಯಾಗ ಆಗಿಬಿಟ್ಟಿದೆ ಅಲ್ಲಿ. ಮತ್ತು ಯಾರು ಒಳ್ಳೆ ಜ್ಞಾನಿಗಳಾದ ಋಷಿಗಳಿದ್ದಾರೆ ಅವರೆಲ್ಲರೂ ಬಂದು ಸೇರಿದ್ರಂತೆ. ವಿವಾಹಕ್ಕೆ ಬೇಕಾದ ಏರ್ಪಾಟಲ್ಲಿ ಆಗ್ತಾ ಇದೆಯಂತೆ. ಇಷ್ಟಾದರೂ ಕೂಡ ಇವಾಗ ಕನ್ಯಾದಾನ ಮಾಡುವವರು ಯಾರಾದರೂ ಕನ್ಯಾದಾನವನ್ನು ಮಾಡಬೇಕಲ್ವ. ಈ ಕನ್ಯಾದಾನವನ್ನು ಮಾಡಲಿಕ್ಕೆ ಇವಾಗ ಪಿತೃದೇವತೆಗಳು ಮಾಡುವುದು ಅಂತ ಹೇಳಿದರೆ, ಪಿತೃದೇವತೆಗಳ ಮಗಳು ಈಗಲ್ಲ, ಯಾಕಂದರೆ ಇವಾಗ ಅವಳಿಗೆ ಮನುಷ್ಯ ದೇಹ ಬಂದಿದೆ. ಅದಕ್ಕೆ ಪಿತೃದೇವತೆಗಳು ಹೇಳ್ತಾರೆ, ನೀವೇನು ಯೋಚನೆ ಮಾಡಬೇಡಿ ಪರಾಶರರೇ, ಇವಳ ತಂದೆಯನ್ನು ನಾವು ಕರ್ಕೊಂಬರ್ತೇವೆ ಅಂತ ಹೇಳಿ, ಆ ಉಪರಿಚರ ವಸು ಏನಿದ್ದಾನೆ ನಿಜವಾಗ್ಲೂ ಇವಳು ತಂದೆ, ಆ ಉಪರಿಚರ ವಸುವನ್ನು ಕೂಡಲೇ ಕರ್ಕೊಂಬಂದ್ರಂತೆ. ಬರ್ಹಿಷದರು ಬಂದು ಹೇಳ್ತಾರಂತೆ, ವಸುವಿಗೆ ಹೇಳ್ತಾರೆ, ನೋಡು ಇವಳು ನಿಜವಾಗ್ಲೂ ನಿನ್ನ ಮಗಳು, ಅದಕ್ಕೆ ನೀನೇ ದಾರೆ ಎರೆದು ಕೊಡಬೇಕು ಇವಾಗ ಅಂತ. ಅದಕ್ಕೆ ವಸುವು ಕೂಡ ಒಪ್ಪಿದ್ನಂತೆ. ಯಾಕಂದರೆ ಪರಾಶರರಂಥ ಋಷಿಗಳಿಗೆ ದಾರೆ ಎರೆದು ಕೊಡೋದು ಅಂದರೆ ಇದಕ್ಕಿಂತ ದೊಡ್ಡ ಭಾಗ್ಯ ಏನಿದೆ. ಖಂಡಿತವಾಗಿಯೂ ಕೂಡ ಇವಳು ನನ್ನ ಮಗಳೇ, ನಾನು ದಾರೆ ಎರೆದು ಕೊಡ್ತೇನೆ ಅಂತ ಹೇಳ್ತಾನೆ. ಆಗ ಪಿತೃದೇವತೆಗಳು ಬಹಳ ಒಳ್ಳೆಯ ಮಾತನ್ನು ಹೇಳ್ತಾರೆ. ಏನು ಅಂತೇಳಿದ್ರೆ, ಇದು ಬಹಳ ಮುಖ್ಯವಾದ ಮಾತು. ಇವತ್ತು ನಾವೇನು ವಿವಾಹವನ್ನೆಲ್ಲ ನೋಡ್ತೇವೆ, ಆ ವಿವಾಹದಲ್ಲಿ ಒಂದು ದಕ್ಷಿಣಾ ಬಂಧ ಅಂತಿದೆ ನೋಡಿ. ಬಹಳ ಒಳ್ಳೆ ಈ ಶಬ್ದ ನಮಗೆ ಕೇಳೇ ಇಲ್ಲ, ಮಹಾಭಾರತ ಹೇಳ್ತದೆ ದಕ್ಷಿಣಾಬಂಧ ಅಂತ. ಕನ್ಯಾದಾನೇನ ಸಂಬಂಧ ದಕ್ಷಿಣಾಬಂಧ ಉಚ್ಯತೆ. ನಿಜವಾಗಿಯೂ ಕೂಡ ಹೆಣ್ಣಿನ ಕಡೆಯವರೆಗೂ ಗಂಡಿನ ಕಡೆಯವರೆಗೂ ಕನ್ಯೆಯಿಂದಾಗಿ ಒಂದು ಬಾಂಧವ್ಯ ಬೆಳೀತದೆ, ಬಂಧುಗಳಾಗ್ತಾರೆ. ಯಾಕಂದರೆ ನಮ್ಮ ಹುಡುಗಿಯನ್ನು ನಿಮಗೆ ಕೊಡ್ತಾ ಇದ್ದೇವೆ, ಅದರಿಂದಾಗಿ ನಮಗೂ ನಿಮಗೂ ಇವತ್ತಿನಿಂದ ಒಂದು ಸಂಬಂಧ ಬೆಳೀತು, ನಿಮ್ಮ ಬೀಗರಿವರು, ಈ ರೀತಿ ನಾವು ಹೇಳ್ತೇವೆ. ಆದರೆ ನಿಜವಾಗಿಯೂ ಕೂಡ ಕನ್ಯೆಯೊಂದಿಗೆ ಸಂಬಂಧ ಬೆಳೆಯುವಂಥದ್ದು ಬರೀ ಹೊರಗಿನ ಬಂಧನ ಮಾತ್ರ ಅಲ್ಲ, ಮತ್ತು ದಕ್ಷಿಣಾಬಂಧ ಅಂತ ಒಂದಿದೆ ಅಂತ ಹೇಳ್ತಾರೆ. ದಕ್ಷಿಣಾಬಂಧ ಉಚ್ಯತೆ ಇಂದ. ಏನಿದು ದಕ್ಷಿಣಾಬಂಧ ಅಂದರೆ ಇದು ಬಹಳ ಮುಖ್ಯವಾಗಿರುವಂಥದ್ದು. ಯಾಕಂತೇಳಿದರೆ ಈ ಕರ್ಮಭೂಮಿಯಾದಂತಹ ಈ ಭೂಮಿ ಏನಿದೆ, ಇಲ್ಲಿ ಮನುಷ್ಯ ಬರುವುದು ಯಾಕೋಸ್ಕರ ಅಂತೇಳಿದರೆ ಧರ್ಮಾಚರಣೆಯನ್ನು ಮಾಡಲಿಕ್ಕೋಸ್ಕರ.
ಇಲ್ಲಿ ಇವನು ಧರ್ಮಾಚರಣೆಯನ್ನು ಮಾಡ್ತಾನೆ, ಅದರ ಫಲವನ್ನು ಸ್ವರ್ಗದಲ್ಲಿ ಅನುಭವಿಸ್ತಾನಂತೆ. ಅದಕ್ಕೋಸ್ಕರ ನಿಜವಾಗಲೂ ಕನ್ಯಾ ಬಂಧದೊಟ್ಟಿಗೆ ಮಾಡಬೇಕಾದದ್ದು ದಕ್ಷಿಣಾಬಂಧ ಅಂತೆ. ಏನಿದು ದಕ್ಷಿಣಾಬಂಧ ಅಂತೇಳಿದರೆ, ಇದನ್ನು ವಾದಿರಾಜರು ಲಕ್ಷಾಲಂಕಾರ ಅಂತ ತಮ್ಮ ಗ್ರಂಥ ಇದೆ, ಅಂದರೆ ಮಹಾಭಾರತದ ಶಬ್ದಗಳಿಗೆ, ಲಕ್ಷ ಶಬ್ದಗಳಿಗೆ ಅರ್ಥ ಬರ್ಕೊಂಡು ಹೋಗಿದ್ದಾರೆ. ಬಹಳ ಸುಂದರವಾಗಿ ವಿವರಿಸ್ತಾರೆ. ಏನು ಅಂದರೆ, ಕನ್ಯೆಯನ್ನು ದಾನ ಮಾಡಿ ಕೊಡ್ತಾನಲ್ವ ತಂದೆ, ಕನ್ಯೆಯ ತಂದೆ, ಅವನು ಆ ಕನ್ಯೆಯ ದಾನ ಮಾಡುವುದರೊಟ್ಟಿಗೆ ಇನ್ನೊಂದು ಬಂಧವನ್ನು ದಕ್ಷಿಣಾಬಂಧ, ದಕ್ಷಿಣೆಯನ್ನು ಕೊಡ್ತಾನಂತೆ. ಏನು ಅಂತೇಳಿದರೆ, ಆ ವರ ಏನಿದ್ದಾನೆ, ವರನಿಂದ ಅವತ್ತು ಮಾತು ತೊಗೊಳ್ಬೇಕಂತೆ. ಮಾತು ತೊಗೊಳ್ತಾನಂತೆ. ಏನು ಅಂದರೆ, ನೋಡು, ನನ್ನ ಹುಡುಗಿಯನ್ನು ನಾನು ಯಾಕೆ ನಿನಗೆ ಮದುವೆ ಮಾಡಿ ಕೊಡ್ತಾ ಇದ್ದೇನೆ ಅಂತೇಳಿದರೆ, ನೀನು ಒಳ್ಳೆಯ ಧರ್ಮ ಮಾರ್ಗದಲ್ಲಿ ಸಾಗ್ತೀಯಾ, ಅಧರ್ಮ ಮಾರ್ಗದಲ್ಲಿ ನೀನು ಸಾಗುವುದಿಲ್ಲ, ಆ ಮಾತು ಕೊಡು ನನಗೆ. ಇದನ್ನು ಇವತ್ತು ಪುರೋಹಿತರು ಹೇಳಿಸ್ತಾರೆ, ನಮಗೇನು ಅಂತ ಅರ್ಥವೇ ಗೊತ್ತಾಗೋದಿಲ್ಲ ಅಷ್ಟೇ. ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಿತವ್ಯಂ ನಾತಿ ಚರಾಮಿ, ಇದೇನೊಂದು ಬರೀ ಡೈಲಾಗ್ಸ್ ಮಾತ್ರ ನಡೀತದೆ ಅಷ್ಟೇ, ಅಲ್ಲಿ ಅರ್ಥ ಯಾರಿಗೂ ಗೊತ್ತಿಲ್ಲ. ಯಾಕಂದರೆ ಪುರೋಹಿತರೆ ಇಲ್ಲಿ ಯಾರು ಹುಡುಗಿಯ ತಂದೆ ಇದ್ದಾನೆ, ಹುಡುಗಿಯ ತಂದೆ ಹತ್ರ ಹೇಳ್ತಾರೆ ಇವರೇ ಧರ್ಮೇಚ ಅರ್ಥೇಚ ಕಾಮೇಚ ಪುರೋಹಿತರು ಹೇಳ್ತಾರೆ. ನಾಚಿ ತರಿತವ್ಯಂ ಹೇಳ್ರಿ ನೀವು, ಒಂದು ನಾಚಿ ತರಿತವ್ಯಂ ಕಷ್ಟದಲ್ಲೇ ಹೇಳ್ತಾರೆ. ನೀನು ಹೇಳು ನಾತಿ ಚರಾಮಿ ಮುಗಿದಲ್ಲಿ. ಅದೇನು ಅರ್ಥ ಯಾರಿಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ, ಇವ್ರಿಗೂ. ಇದು ನಿಜವಾಗ್ಲೂ ದಕ್ಷಿಣಾಬಂಧ. ಇದು ಬಹಳ ಇಂಪಾರ್ಟೆಂಟ್. ಅಂದರೆ ಏನಂದರೆ ಭಾಷೆ ತಗೊಳ್ಳೋದು. ನೋಡು, ನೀನು ಇನ್ನು ಮುಂದೆ ಈ ಹುಡುಗಿಯನ್ನು ಬಿಟ್ಟು ಧರ್ಮ ಅರ್ಥ ಕಾಮ ಎರಡರಲ್ಲೂ ಕೂಡ ನಡಿಲಿಕ್ಕಿಲ್ಲ, ಅಧರ್ಮ ಮಾರ್ಗದಲ್ಲಿ ನಡಿಲಿಕ್ಕಿಲ್ಲ. ಯಾಕಂದರೆ ನೀನು ಕೆಟ್ಟ ಮಾರ್ಗದಲ್ಲಿ ಹೋಗ್ತೀಯ ಅಂದರೆ ನನ್ನ ಹುಡುಗಿಯನ್ನು ಯಾಕೆ ಕೊಡಬೇಕು? ನನ್ನ ಹುಡುಗಿಯೂ ಕೂಡ ನಾಳೆ ಕೆಟ್ಟ ದಾರಿ ಹಿಡಿಬೇಕು ತಾನೆ. ಕೆಟ್ಟ ದಾರಿ ಹಿಡಿಲಿಕ್ಕೆ ಯಾರಾದರೂ ಹುಡುಗಿಯನ್ನು ಕೊಡ್ತಾರಾ? ನಾವು ಬಯಸುವುದೇನು? ನಮ್ಮ ಹುಡುಗಿ ನಾಳೆ ಚೆನ್ನಾಗಿರಬೇಕು ಅಂತ. ಚೆನ್ನಾಗಿರುವುದು ಅಂತ ಹೇಳಿದ್ರೇನು? ಧರ್ಮಪತ್ನಿ. ಅದಕ್ಕೋಸ್ಕರವೇ ಅವಳಿಗೆ ಬ್ರಾಹ್ಮಣರ ಆಶೀರ್ವಾದ ಮಾಡೋದೇ ಧರ್ಮಪತ್ನಿ ಭವತ್ವಂಜ ಸುಭಗ ಅಂತ ಹೇಳುವುದು. ನೀನು ಧರ್ಮಪತ್ನಿ ಆಗು ಅಂದರೆ ನಿನ್ನ ಗಂಡನಿಗೆ ಧರ್ಮ ಮಾರ್ಗದಲ್ಲಿ ಹೋಗಲಿಕ್ಕೆ ನೀನು ಪ್ರೇರಣೆಯನ್ನು ಮಾಡು ಅಂತ, ಅಧರ್ಮದಲ್ಲಿ ಹೋಗ್ಲಿಕ್ಕೆ ಬಿಡಬೇಡ ಅಂತ. ಅಧರ್ಮ ಮಾರ್ಗದಲ್ಲಿ ನಿನ್ನ ಗಂಡನನ್ನು ಹೋಗ್ಲಿಕ್ಕೆ ಬಿಡಬೇಡ. ಆದರೆ ಇವಳು ಮಾತ್ರ ಬಯಸಿದರೆ ಸಾಕಾ? ಪತಿಯು ಹಾಗೆ ಇರಬೇಕು ತಾನೆ. ಅದಕ್ಕೆ ಆ ಹುಡುಗಿಯ ತಂದೆ ಈ ಮಾತನ್ನು ತಗೊಳ್ತಾನಂತೆ. ಇದು ದಕ್ಷಿಣಾ ಬಂಧ, ನಿಜವಾಗ್ಲೂ ಇರುವ ಬಂಧನ ಅದು. ಆಮೇಲಿಂದ ಆ ಹುಡುಗ ತಾವೇನು ಅಧರ್ಮ ಮಾಡಬೇಕಾದ್ರೂ ಯೋಚನೆ ಮಾಡಬೇಕಾಗತ್ತೆ. ಯಾಕಂದರೆ ನಾನು ನನ್ನ ಭಾವನಿಗೆ ಮಾತು ಕೊಟ್ಟಿದ್ದೇನೆ ಅಂತ. ನೋಡಿ, ಇದು ನಮ್ಮಲ್ಲಿ ಎಚ್ಚರಿಕೆ ಇರಬೇಕಾದದ್ದು. ಅಂದರೆ ಮದುವೆಯ ಹಿಂದೆ ಎಷ್ಟೊಂದು ಜವಾಬ್ದಾರಿ ಇದೆ. ಇವತ್ತು ನಮಗೇನು ಅಂತ ಹೇಳಿದ್ರೆ, ಬರೀ ಮದುವೆ ಅನ್ನುವಂಥದ್ದು ಇವತ್ತು ಮೋಜು ಮಸ್ತಿ ಅಷ್ಟೇ, ಅದು ಬಿಟ್ಟು ಇನ್ಯಾವುದೇ ಅರ್ಥವೇ ಇಲ್ಲ. ಆದರೆ ಎಷ್ಟು ಅರ್ಥ ಇದೆ ಇದೆಲ್ಲ ನಾವಿಲ್ಲಿ ತಿಳ್ಕೊಳ್ಬೇಕಾದದ್ದು ಮಹಾಭಾರತದಲ್ಲಿ. ಅಂತಹ ದಕ್ಷಿಣಾ ಬಂಧ ಆಗಬೇಕು, ಅದಾದರೆ ಮಾತ್ರ ಸಾರ್ಥಕ ಆಗುತ್ತೆ. ಯಾಕಂದರೆ ಇದು ಬಂದಿರುವುದು, ಈ ಜನ್ಮ ಇರುವುದು ಅದಕ್ಕೋಸ್ಕರ ಅಂತ ಹೇಳಿ ಆ ಬರ್ಹಿಷ್ಯದ ಪಿತೃದೇವತೆಗಳೇನಿದ್ದಾರೆ ತಾವು ಹೊರಟೋಗ್ಬಿಟ್ರಂತೆ. ಆಮೇಲೆ ಯಾಜ್ಞವಲ್ಕರನ್ನು ಕರೆಸಿ ವಸಿಷ್ಠರು ಅಲ್ಲಿ ತಾವು ವಿವಾಹವನ್ನು ಮಾಡಿಸಿದಾರಂತೆ. ಯಾಜ್ಞವಲ್ಕ್ಯರ ನೇತೃತ್ವದಲ್ಲಿ ಕ್ರಮ ಪ್ರಕಾರವಾಗಿ ಆ ಯಮುನೆಯ ಮಧ್ಯದಲ್ಲಿ ದೋಣಿಯಲ್ಲಿ ಇವಾಗ ನಡುಗಡ್ಡೆ ನಿರ್ಮಾಣ ಆಗಿದೆ, ಅಲ್ಲಿ ನಡೆದಿದೆಯಂತೆ ವಿವಾಹ. ಯಾವತ್ತು ಅಂತ ಹೇಳ್ತಾರೆ, ಇದೇ ವೈಶಾಖ ಮಾಸದಲ್ಲಿ. ವೈಶಾಖ ಮಾಸದ ಸೋಮವಾರದ ದಿನ ತ್ರಯೋದಶಿ, ವೈಶಾಖ ಶುಕ್ಲ ಪಕ್ಷ ತ್ರಯೋದಶಿ ಎಂದು ಮದುವೆ ನಡೆದಿದೆಯಂತೆ. ಇವರದ್ದು ವಿವಾಹ ಸ್ಪಷ್ಟವಾಗಿ ತಿಳಿಸ್ಕೊಂಡು ಹೋಗ್ತಾರೆ. ಆ ವಿವಾಹವಾಯಿತು. ವಿವಾಹವಾದ ಮೇಲೆ ಈ ಪತಿ ಪತ್ನಿಯರಿಬ್ಬರು ಕೂಡ ಅಲ್ಲಿಯೇ ಸಮಾಗಮನ ಮಾಡಿದರು. ಮುಂದಿನ ಕ್ಷಣದಲ್ಲಿಯೇ ವೇದವ್ಯಾಸರಾಗಿ ಭಗವಂತ ಅವತಾರ ಮಾಡಿ ಬಂದಂತೆ. 9 ತಿಂಗಳೆಲ್ಲ ಪುರುಸೊತ್ತಿಲ್ಲ ಅಲ್ಲಿ. ಯಾಕಂತ ಹೇಳಿದ್ರೆ ನಡಿ ದಾಟಿಸೋದ್ರೊಳಗೆ ಕತೆ ಮುಗಿದು ಬಿಡಬೇಕು. ಆ ಕಡೆ ನದಿ ಆ ಕಡೆ ಹೋದ್ಮೇಲೆ ಏನೂ ಇಲ್ಲ, ಅವ್ರಿಗೂ ಗೊತ್ತಿಲ್ಲ ಇವ್ರಿಗೂ ಗೊತ್ತಿಲ್ಲ, ಆ ರೀತಿ ಹೊರಟೋಗ್ಬಿಡ್ಬೇಕು. ಅದಕ್ಕೋಸ್ಕರ ಇಲ್ಲೇನಿದ್ರೆ ಆ ನುಡುಗಡೆಯ ಮಧ್ಯದಲ್ಲಿಯೇ ಇವರಿಗೆ ಮದುವೆಯೂ ಆಗಾಯಿತು, ವೇದವ್ಯಾಸರಲ್ಲಿ ಅವತಾರ ಮಾಡಿ ಆಯಿತು. ಅದು ಸಾಕ್ಷಾತ್ ಭಗವಂತ ಅಂತ ಹೇಳುವುದಕ್ಕೆ ಏನು ಅಂತ ಹೇಳಿದ್ರೆ, ವೇದವ್ಯಾಸರು ತಾವು ಅವತಾರ ಮಾಡಿದಾರಂತೆ. ಭಗವಂತನೇ ವೇದವ್ಯಾಸರಾಗಿ ಅವತಾರ ಮಾಡಿ ನೋಡ್ತಾ ಇದ್ದಾಗೆ ಒಂದು ಕ್ಷಣದಲ್ಲಿಯೇ 7 ವರ್ಷದ ಹುಡುಗ ಅಂತೆ. ಪುಟ್ಟ ಮಗು ಅಲ್ಲ, ಅಮ್ಮನಿಗೆ ಎತ್ತು ಮುದ್ದಾಡಲಿಕ್ಕೆ ಇಲ್ವೇ ಇಲ್ಲ 7 ವರ್ಷದ ಮಗ. ಯಾಕಂದರೆ ಉಪನಯನ ಸಂಸ್ಕಾರಕ್ಕೆ ಸರಿಯಾಗಿ ಹಿಂದೆ ಬಿಟ್ಟಿದ್ದಾನಂತೆ. ಅದಕ್ಕೆ ಅಮ್ಮನಿಗೆ ಪಾಪ ಮಗುವನ್ನು, ಸತ್ಯವತಿಗೆ ಮಗುವನ್ನು ಮುಟ್ಟಬೇಕು, ಮುದ್ದು ಮಾಡಬೇಕು ಅಂತ ಅವಳು ಬಂದ್ಲಂತೆ. ವೇದವ್ಯಾಸರನ್ನು ಮುಟ್ಲಿಕ್ಕೆ ಬಂದಿದ್ದಂತೆ. ಎಷ್ಟು ಚಂದ ವೇದವ್ಯಾಸರು ಅಂತ ಹೇಳಿದರೆ, ಶುಭ ಮರಕತ ವರ್ಣ ಅಂತ ವರ್ಣನೆ ಏನು ಮಾಡ್ತಾರೆ, ಒಳ್ಳೆ ಕಡು ನೀಲಿ ಬೆಣ್ಣ ಅಂತೆ ವೇದವ್ಯಾಸರು. ಎದೆ ಅಗಾಲವಾದ ಎದೆ ಅಂತೆ, ಸಣ್ಣದಾದ ಹೊಟ್ಟೆ ಅಂತೆ. ಆ ಕೈಗಳೇನಿದೆ ಆಜಾನುಬಾಹು,
ಈ ಕಾಲು ಗಂಟಿಗೆ ಮುಟ್ತಾ ಇದೆಯಂತೆ. ಅಷ್ಟು ಮಾತ್ರ ಅಲ್ಲ, ಕೆಂಪಾದ ಕೈಗಳು, ಕಡು ನೀಲಿ ಬಣ್ಣ, ಕಂಪಾದ ಕೈಗಳು, ಕೆಂಪಾದ ಕಾಲು, ಕೆಂಪಾದ ತುಟಿ, ಕೆಂಪಾದ ನಾಲಿಗೆ, ಈ ಕಣ್ಣಿನ ತುದಿ ಭಾಗ ಏನಿದೆ ಅದು ಕೆಂಪಾಗಿದೆಯಂತೆ, ಉಗುರುಗಳೆಲ್ಲ ಕೆಂಪಾಗಿದೆಯಂತೆ. ಅಷ್ಟು ಮಾತ್ರ ಅಲ್ಲ, ಒಳ್ಳೆ ಜಟೆ ಕಟ್ಟಿಕೊಂಡಿದ್ದಾರಂತೆ. ಜಟೆ ಹೇಗಿದೆ ಅಂದರೆ ಸಂದೀಪ್ತ ಜೂಟಹ ಅಂತ ಹೇಳ್ತಾರೆ, ಒಳ್ಳೆ ಫಳಫಳ ಹೊಳಿತಾ ಇದೆಯಂತೆ ಅದು. ಇಷ್ಟಲ್ಲದೆ ವೇದವ್ಯಾಸರು ಕಟ್ಕೊಂಡಿರುವುದೇನೆಂದರೆ ಹುಟ್ಟಿ ಬರಬೇಕಾದ್ರೆ ಕಟ್ಕೊಂಡು ಬಂದಿದ್ದಾರೆ. ಏನನ್ನ ಅಂತೇಳಿದರೆ ಕೃಷ್ಣಾಜಿನವನ್ನು, ಕೃಷ್ಣ ಮೃಗದ ಚರ್ಮವನ್ನು. ಅದು ಹೇಗಿದೆ ಅಂದರೆ ಸೂರ್ಯನ ಬೆಳಕಿನ ಹಾಗೆ ಒಳ್ಳೆ ಬಂಗಾರದ ಬಣ್ಣ ಅಂತೆ. ಬಂಗಾರದ ಬಣ್ಣದ ಕೃಷ್ಣಾಜಿನವನ್ನು ಸುತ್ತಿಕೊಂಡು ವೇದವ್ಯಾಸರು ಬಂದಿದ್ದಾರಂತೆ. ಅಷ್ಟು ಚಂದ ಕಾಣಿಸ್ತಾ ಇದ್ದಾರಂತೆ. ನೋಡಿದಾಗ ಅಮ್ಮನಿಗೊಂದು ಆಸೆ ಆಗ್ತಾ ಇರ್ತದ, ಮಗುವನ್ನು ಒಂದು ಮುದ್ದಾಡಿಬಿಡಬೇಕು ಅಂತ. ಮುಟ್ಲಿಕ್ಕೆ ಹೋದರೆ ವೇದವ್ಯಾಸರು ಹೇಳ್ತಾರೆ, ಮುಟ್ಬೇಡ ನನ್ನನ್ನು ಅಂತ. ಯಾಕೆ ಅಂತ ಹೇಳಿದರೆ, ನೀನು ಆ ಪರಾಶರರ ಸ್ಪರ್ಶದಿಂದಾಗಿ ಪವಿತ್ರ ಆಗಿದೆಯಾ. ಇವಳೇನು ಅಂತ ಹೇಳಿದ್ರೆ ಮಗು ಹುಟ್ಟಿದ್ಕೊಳ್ಳೆ ಹೋಗಿ ಸ್ನಾನ ಮಾಡ್ಕೊಂಬಂದ್ಲು, ನೀನು ಇವಾಗ ಮೈಲಿಗೆ ಆಗಿದೆ, ನನ್ನನ್ನು ಮುಟ್ಬೇಡ ಅಂತ. ಪಾಪ ಯಾಕಾಗಲಿಕ್ಕಿಲ್ಲ, ಅಮ್ಮನಿಗೆ ಕೊಳೋ ಅಂತ ಅಳ್ಳಿಗೆ ಶುರು ಮಾಡಿದ್ಲಂತೆ ಸತ್ಯವತಿ. ಕೂಡಲೇ ಪರಾಶರರ ಹತ್ರ ಬಂದು ಹೇಳಿದ್ರಂತೆ, ನೋಡಿ ನನ್ನ ಮಗುವನ್ನೇ ನನಗೆ ಮುದ್ದಾಡಲಿಕ್ಕಿಲ್ಲ ಅಂದರೆ ಏನು ಅರ್ಥ ಇದು ಅಂತ. ಅದಕ್ಕೆ ಆ ಪರಾಶರರು ಹೇಳ್ತಾರೆ ಏನಂತ ಹೇಳಿದರೆ, ಆ ವೇದವ್ಯಾಸರಿಗೆ, ವಾಸ್ತವಿಕವಾಗಿ ವೇದವ್ಯಾಸರು ಅಂದರೆ ಸಾಕ್ಷಾತ್ ಭಗವಂತ, ಆದರೆ ತಂದೆ ಮಾತನ್ನು ಕೇಳಬೇಕು ಅಂತ ತೋರಿಸಲಿಕ್ಕೆ ಹೇಳ್ತಾರೆ, ದೂಷ್ಯೋನ ಮಾತಾ ಪಿತರೋ ತಥಾ ಪೂರ್ವೋಪಕಾರಿಣೋ ಧಾರಣಾದ್ ದುಃಖ ಸಹನಾತ್ ತಯೋರ್ ಮಾತಾಗರೀಯಸಿ. ನೋಡು ಮಗು, ಯಾವುದೇ ಕಾರಣಕ್ಕೂ ಕೂಡ ತಂದೆ ತಾಯಂದಿರನ್ನು ದೂಷಿಸಬಾರ್ದು ಅಂತ ಹೇಳ್ತಾರೆ. ತಂದೆ ತಾಯಂದಿರೇನಿದ್ದಾರೆ ಅವರು ಯಾವತ್ತೂ ನಮಗೆ ದೂಷ್ಯರಲ್ಲ, ದೂಷಣೆ ಮಾಡಬಾರದು. ಯಾಕಂತೇಳಿದ್ರೆ ಪೂರ್ವೋಪಕಾರಿಣು, ನಾನು ಹುಟ್ಟುವುದಕ್ಕಿಂತ ಮುಂಚಿನಿಂದಲೂ ನಾನು ಉಪಕಾರ ಮಾಡ್ಕೊಂಡು ಬಂದವರು ಅವರು. ಯಾಕಂತೇಳಿದ್ರೆ ಅಮ್ಮನ ಹೊಟ್ಟೆಯಲ್ಲಿ 9 ತಿಂಗಳಿದ್ದೆ, ಅಪ್ಪನಿಂದಾಗೆ ಅಮ್ಮನ ಹೊಟ್ಟೆ ಸೇರಿದೆ. ಅಂಥ ತಂದೆ ತಾಯಂದಿರು ಯಾವತ್ತೂ ದೂಷಣೆ ಮಾಡಲಿಕ್ಕೆ ಹೋಗ್ಯಾರದವರಲ್ಲ. ಅದರಲ್ಲಿಯೂ ಕೂಡ ತಾಯಿ ಹೆಚ್ಚು ಕಷ್ಟವನ್ನು ಸಹಿಸಿದ್ರಿಂದಾಗಿ ಅವಳಿಗೆ ಹೆಚ್ಚು ಗೌರವ ಕೊಡಬೇಕು ಅಂತ ಹೇಳ್ತಾರೆ ವೇದವ್ಯಾಸರು. ತಂದೆಗಿಂತಲೂ ಕೂಡ ಹೆಚ್ಚು ಗೌರವವನ್ನು ತಾಯಿ ಕೊಡಬೇಕು. ಯಾಕಂತ ಹೇಳಿದ್ರೆ ಅವಳು ಧಾರಣಾದು ದುಃಖ ಸಹನಾತ್, ಮಗುವನ್ನು ಹೊಟ್ಟೆಯಲ್ಲಿ ಹೊತ್ತಿದ್ದಾಳೆ, ಅಷ್ಟು ಮಾತ್ರ ಅಲ್ಲ ದುಃಖವನ್ನು ಸಹಿಸ್ಕೊಂಡಿದ್ದಾಳೆ. ಅದಕ್ಕೆ ಅವಳಿಗೆ ಹೆಚ್ಚು ಗೌರವವನ್ನು ಕೊಡಬೇಕು. ನೋಡಿ, ಈ ರೀತಿಯೆಲ್ಲ ನೀನು ಮಾಡಬಾರದು ಅಂತ ಹೇಳ್ತಾರೆ. ಯಾಕಂದರೆ ಹಿಂದೆಯೂ ಕೂಡ ಈ ರೀತಿಯಾಗಿದೆ. ಎಷ್ಟೋ ಋಷಿಗಳು ಪ್ರಾಣಿಗಳಿಂದ ಹುಟ್ಟು ಬಂದವರಿದ್ದಾರೆ, ಪಕ್ಷಿಯಿಂದ ಹುಟ್ಟು ಬಂದವರಿದ್ದಾರೆ. ಅವರೆಲ್ಲ ಆ ಪಕ್ಷಿಯಿಂದ ಹುಟ್ಟು ಬಂದೆ ಅಂತ ಹೇಳಿದ್ಕೊಳ್ಳೆ ಪಕ್ಷಿ ನನ್ನನ್ನು ಮುಟ್ಬೇಡ ಅಂತ ಹೇಳಲಿಕ್ಕಾಗುತ್ತಾ? ಅದು ಹಾಗೇನೆ. ಅದಕ್ಕಾಗಿ ನೀನು ಆ ತಾಯಿ ಏನಿದ್ದಾಳೆ, ಆ ತಾಯ್ತನದ ಮಮತೆ ಏನಿದೆ ಅವಳಿಗೆ ಕೊಡು ಅಂತ ಹೇಳ್ತಾರೆ ವೇದವ್ಯಾಸರು. ಹೇಳಿ ಬಹಳ ಸಂತೋಷ ಆಯ್ತಂತೆ ವೇದವ್ಯಾಸರಿಗೆ. ಯಾಕಂದರೆ ಪರಾಶರನ ಪರೀಕ್ಷೆ ಮಾಡಲಿಕ್ಕೆ ಹೇಳಿದ್ದು. ಆಯಿತು ಅಂತ ಹೇಳಿ ಆ ಸತ್ಯವತಿ ಬಳಿಗೆ ಹೋದ್ರಂತೆ. ಸತ್ಯವತಿಗೆ ಎಷ್ಟು ಖುಷಿ ಅಂತ ಹೇಳಿದ್ರೆ, ಆ ಮಗುವನ್ನು ತನ್ನ ತೊಡೆ ಮೇಲೆ ಕೂರಿಸ್ಕೊಂಡ್ಲಂತೆ. ಪುಟ್ಟ ಮಗು ಆಗಿದ್ದಾರೆ ವೇದವ್ಯಾಸರು. ತನ್ನ ಹಾಲನ್ನು ಕೊಡಿಸಿದ್ಲಂತೆ, ಎದೆ ಹಾಲನ್ನು. ಯಾಕಂದರೆ ತಾಯಿಗಿರುವುದೇ. ಆ ತಲೆಯನ್ನು ಮೂಸಿದ್ಲಂತೆ, ನಡುನೆತ್ತಿಯನ್ನು ಮೂಸಿದ್ಲಂತೆ, ಮುದ್ದಾಡಿದ್ಲಂತೆ. ತಾಯಿಗಿಷ್ಟೇ ಮಾಡಬೇಕಾದದ್ದು, ತಾಯಿಗೆ ಅದೇ ಬೇಕಾದದ್ದು. ಇಷ್ಟೆಲ್ಲ ಮಾಡಿದ ಮೇಲೆ ವೇದವ್ಯಾಸರು ನಂತರ ಹೇಳಿದ್ರಂತೆ, ನಿನ್ನ ತಾಯ್ತನವನ್ನೆಲ್ಲ ಅನುಭವಿಸಿದ್ಯಲ್ವಾ, ಸರಿ ನಾನಿನ್ನು ಬರ್ತೇನೆ ಅಂತ ಹೊರಟೇ ಬಿಟ್ರು. ಅಲ್ಲಿ ಪರಾಶರರು ತಮ್ಮ ಆಶ್ರಮದಲ್ಲಿ ಸತ್ಯವತಿ ಎದುರಲ್ಲೇ ಉಪನಯನವನ್ನು ಮಾಡಿದರು ವೇದವ್ಯಾಸರಿಗೆ. ಉಪನಯನವನ್ನು ಮಾಡಿದಾಗ ನೋಡಿ, ಉಪನೀತರಾದಂತಹ ವೇದವ್ಯಾಸರು ತಂದೆ ತಾಯಿಂದಿರಿಬ್ಬರಿಗೂ ಕೂಡ ತಾವು ಹೇಳಿದ್ರಂತೆ, ನಿಮ್ಮಿಬ್ಬರಿಗೂ ಕೂಡ ಒಳ್ಳೆಯ ಜ್ಞಾನವನ್ನು ಕೊಡ್ತೇನೆ, ಭಗವಂತನ ಜ್ಞಾನವನ್ನು. ಅಷ್ಟು ಮಾತ್ರ ಅಲ್ಲ, ನೀವು ಯಾವಾಗ ನನ್ನನ್ನು ಕರೀತೀರಿ ಆವಾಗ ನಾನು ಬರ್ತೇನೆ. ಮಕ್ಕಳು ಅಂದರೆ ಹಾಗೆ, ಅಪ್ಪ ಅಮ್ಮಂದಿರು ಕರೆದಾಗ ಇದರಲ್ಲಿ ಹಾಜರಿರಬೇಕು. ಬರ್ತೇನಪ್ಪ ಈ ರೀತಿ ಕಾಯಿಸ್ಕೊಂಡು. ಅದಕ್ಕೆ ನೋಡಿ ವೇದವ್ಯಾಸರು ಯಾವ ರೀತಿ ಅಂತ ಹೇಳಿದ್ರೆ, ನೀವು ಯಾವಾಗ ಕರಿದಾಗ ನಾನು ಬರ್ತೇನೆ, ಈ ರೀತಿ ಮಾತನ್ನು ಕೊಟ್ಟು ತಾವು ಅಲ್ಲಿಂದ ಸೀದಾ ಹೊರಟು ಬಿಟ್ರಂತೆ ವೇದವ್ಯಾಸರು. ಎಲ್ಲಿಗೆ ಅಂದರೆ ಮೇರು ಪರ್ವತಕ್ಕೆ ಹೋದ್ರಂತೆ. ಸೀದಾ ಮೇರು ಪರ್ವತಕ್ಕೆ ಹೋಗಿ ಆಗ ಅವರನ್ನು ಹಿಂಬಾಲಿಸಿಕೊಂಡು ಎಲ್ಲ ಬ್ರಹ್ಮಾದಿ ದೇವತೆಗಳು ಬಂದಿದ್ದಾರಂತೆ. ಅಲ್ಲಿ ತಾವು ಸಮಸ್ತ ಶಾಸ್ತ್ರಗಳ ಅರ್ಥ ನಿರ್ಣಯಕ್ಕಾಗಿ, ವೇದದ ಅರ್ಥ ನಿರ್ಣಯಕ್ಕಾಗಿ ಬ್ರಹ್ಮಸೂತ್ರವನ್ನು ನಿರ್ಮಾಣವನ್ನು ಮಾಡಿದರು, ಪುರಾಣಗಳನ್ನು ರಚನೆಯನ್ನು ಮಾಡಿದರು. ನಂತರ ದೇವಿ ಮೀಮಾಂಸಾ, ಕರ್ಮಮೀಮಾಂಸಾ, ಬ್ರಹ್ಮಮೀಮಾಂಸಾ, ಈ ಎಲ್ಲ ಮೀಮಾಂಸಾ ಶಾಸ್ತ್ರಗಳನ್ನು ರಚನೆ ಮಾಡಿದರು. ಇಷ್ಟೆಲ್ಲ ಮಾಡಿದರೂ ಕೂಡ ಸಮಸ್ತ ಶಾಸ್ತ್ರಾರ್ಥ ವಿನಿರ್ಣಯ ಅಂದರೆ ಸಮಸ್ತ ಶಾಸ್ತ್ರಗಳೇನಿದೆ ಅದರ ಅರ್ಥವನ್ನು ನಿರ್ಣಯ ಮಾಡಲಿಕ್ಕೋಸ್ಕರ ಮಹಾಭಾರತವನ್ನು ರಚನೆ ಮಾಡಿದರು. ಅದಕ್ಕೆ ಈ ಮಹಾಭಾರತ ಅನ್ನುವಂಥದ್ದೇನಿದೆ, ಈ ಮಹಾಭಾರತ ಅನ್ನುವಂಥದ್ದು ಸಾಮಾನ್ಯ ಗ್ರಂಥ ಅಲ್ಲ.
ಮತ್ತೇನೆಂದರೆ ಇಡೀ ಜಗತ್ತಿನಲ್ಲಿರುವಂತಹ ಯಾವ ಶಾಸ್ತ್ರ ಗ್ರಂಥಗಳು ಅಂತಿದೆ ಅದರದ್ದೆಲ್ಲ ಅರ್ಥ ನಿರ್ಣಯವನ್ನು ಮಾಡು, ಇದೇ ಅರ್ಥ ಅಂತ ತೋರಿಸ್ಲಿಕ್ಕೆ ಹೊರಟಿರುವಂಥದ್ದು. ನಮಗೆ ಏನು ಬೇಕೋ ಎಲ್ಲ ಕೊಡ್ತಾ ಇರುವಂಥದ್ದು ಮಹಾಭಾರತ. ಅಂತಹ ಮಹಾಭಾರತವನ್ನು ರಚನೆಯನ್ನು ಮಾಡಿದ್ರಂತೆ ವೇದವ್ಯಾಸರು. ರಚನೆ ಮಾಡಿ ಬರೀ ರಚನೆ ಮಾಡಿದರೆ ಸಾಕಾ? ಮತ್ತು ಅದು ಲೋಕದಲ್ಲಿ ಪ್ರಚಾರ ಆಗಬೇಕಲ್ವ? ಇಷ್ಟಲ್ಲದೆ ಜನರನ್ನು ನೋಡಿದರು, ಅಯ್ಯೋ ಇನ್ನು ಮುಂದೆ ಕಲಿಯುಗದ ಜನರು ಬರೋದಕ್ಕಿದ್ದಾರೆ, ಇವರಿಗೆ ಇಡೀ ವೇದ ಎಲ್ಲ ಓದಲಿಕ್ಕಾಗೋಲ್ಲ. ಅದಕ್ಕೆ ವೇದವನ್ನು ವಿಭಾಗ ಮಾಡಿದರಿಂದ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಈ ರೀತಿ ವೇದವನ್ನು ವಿಭಾಗ ಮಾಡಿದವರೇ ವೇದವ್ಯಾಸರು. ಅದಕ್ಕೆ ಅವ್ರಿಗೆ ವ್ಯಾಸ ಅಂತ ಹೆಸರು. ವ್ಯಾಸ ಯಾಕಂದರೆ ವ್ಯಾಸ ಅಂದರೆ ಇದು ವಿಭಾಗವನ್ನು ಮಾಡಿದವರು. ದ್ವೈಪಾಯನ ಅಂತ ಹೆಸರು, ದ್ವೀಪದಲ್ಲಿ ಹುಟ್ಟಿ ಬಂದವರು ಅಂದರೆ ನಡುಗಡ್ಡೆಯಲ್ಲಿ ಹುಟ್ಟಿ ಬಂದದ್ರಿಂದ ದ್ವೈಪಾಯನ ಅಂತ ಹೆಸರು ಅವರಿಗೆ. ಕೃಷ್ಣ ದ್ವೈಪಾಯನರು, ಕೃಷ್ಣ ವರ್ಣದವರು ದ್ವೈಪಾಯನರು ಈ ರೀತಿ. ನಂತರ ವೇದವ್ಯಾಸರು ಮಹಾಭಾರತವನ್ನು ರಚನೆ ಮಾಡಿ ಮಹಾಭಾರತವನ್ನು ಶುಕಾಚಾರ್ಯರೇ ಮುಂತಾದವರಿಗೆ ಉಪದೇಶವನ್ನು ಕೊಟ್ಟು ದೇವಲೋಕದಲ್ಲಿ ಪ್ರಚಾರಕ್ಕೆ ನಾರದರನ್ನು ನೇಮಿಸಿದ್ರಂತೆ. ಅಂದರೆ ನೋಡಿ, ಮಹಾಭಾರತ ಅನ್ನುವಂಥದ್ದು ಮನುಷ್ಯ ಲೋಕದಲ್ಲಿ ಮಾತ್ರ ಅಲ್ಲ, ದೇವಲೋಕದಲ್ಲಿ ಪ್ರಚಾರವಾಗಿರುವುದು. ಮನುಷ್ಯ ಲೋಕದಲ್ಲಿ ಪ್ರಚಾರಕ್ಕೋಸ್ಕರ ವೈಶಂಪಾಯನರಿಗೆ ಹೇಳಿದರು. ಅದಕ್ಕೆ ನೋಡಿ, ವೈಶಂಪಾಯನನ ಮೂಲಕ ಲೋಕದಲ್ಲಿ ಮಹಾಭಾರತ ಪ್ರಚಾರ ಆಯಿತು. ಈ ರೀತಿ ಒಟ್ಟಿಗೆ ಒಬ್ಬ ವ್ಯಕ್ತಿ ಉದ್ಧಾರ ಆಗಲಿಕ್ಕೆ ಅಂದರೆ ಇನ್ನೊಂದೇ ನಾವು ಗಮನಿಸಬೇಕಾದಂದ್ರೊಂದು, ವೇದವ್ಯಾಸರು ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯನ್ನು ಗಮನಿಸಿದ್ದಾರೆ. ಬ್ರಾಹ್ಮಣನಿಂದ ಹಿಡಿದು ಒಬ್ಬ ಚಾಂಡಾಲನ ತನಕ, ಸ್ತ್ರೀಯರ ತನಕ ಪ್ರತಿಯೊಬ್ಬರು ಉದ್ಧಾರ ಆಗಬೇಕು, ಪ್ರತಿಯೊಬ್ಬರು ದೇವರ ಬಗ್ಗೆ ಗೊತ್ತಾಗಬೇಕು. ಅದಕ್ಕೋಸ್ಕರ ತಾವು ಅನೇಕ ಗ್ರಂಥಗಳು, ಎಲ್ಲಕ್ಕಿಂತ ಮುಖ್ಯವಾಗಿ ಮಹಾಭಾರತ ಮಾಸ್ಟರ್ ಪೀಸ್, ವೇದವ್ಯಾಸರ ಮಾಸ್ಟರ್ ಪೀಸ್ ಅದು. ಆಮೇಲೆ ಭಾಗವತ ಇವುಗಳನ್ನು ರಚನೆ ಮಾಡಿದ್ರಂತೆ. ರಚನೆಯನ್ನು ಮಾಡಿ ಈ ಎಲ್ಲ ದೇವತೆಗಳ ಒಳಗಿದ್ದಂತಹ ಕಲಿ ಏನಿದ್ದಾನೆ, ಕಲಿಯನ್ನು ಓಡಿಸಿದರು. ಅದೇ ರೀತಿ ಜನರಿಗೆ ಒಳ್ಳೆಯ ಜ್ಞಾನವನ್ನು ಕೊಡುವ ಮೂಲಕ ಅವರೊಳಗಿರುವ ಕಲಿಯನ್ನು ಓಡಿಸಿದ್ರಂತೆ. ನಂತರ ಇಡೀ ಭೂಮಿಯನ್ನು ಸಂಚಾರ ಮಾಡಿದ್ರಂತೆ. ಸಂಚಾರವನ್ನು ಮಾಡ್ತಾ ಯಾರ್ಯಾರಿಗೆ ಏನೇನು ಬೇಕೋ ಎಲ್ಲವನ್ನು ಅನುಗ್ರಹ ಮಾಡ್ತಾ ಈ ಕಲಿಯುಗ ಪ್ರಾರಂಭ ಆಗುವವರೆಗೂ ಭೂಮಿಯಲ್ಲಿದ್ದರಂತೆ. ನೋಡಿ, ಎಲ್ರಿಗೂ ಕಾಣಿಸ್ತಾ ಇದ್ರಂತೆ ವೇದವ್ಯಾಸರು. ಅಲ್ಲೊಂದು ಘಟನೆಯನ್ನು ಹೇಳ್ತಾರೆ, ಇದು ವಾಸ್ತವಿಕವಾಗಿ ಆದಿ ಪರ್ವದಲ್ಲಿ ಬರುವುದಿಲ್ಲ. ಮತ್ತೇನು ಅಂತ ಹೇಳಿದ್ರೆ, ಇದು ಅನುಶಾಸನ ಪರ್ವದಲ್ಲಿ ಬರುವಂತಹ ಕಥೆ. ಅಂದರೆ ವೇದವ್ಯಾಸರ ಮಹಾತ್ಮೆ ಎಂಥದ್ದು ಅಂತ. ಕ್ರಿಮಿಯಿಂದ ರಾಜ್ಯವಳಿಸಿದೆ ಜಗ ಸ್ವಾಮಿ ಇದನ್ನು ಹೇಳ್ತಾರೆ. ಒಮ್ಮೆ ವೇದವ್ಯಾಸರು ಹೋಗ್ತಾ ಇದ್ದಾರಂತೆ. ಹೋಗ್ತಾ ಇರಬೇಕಾದ್ರೆ ಒಂದು ಕೀಟ ಅಂತೆ, ಒಂದು ಕೀಟ ತಾನು ಓಡ್ಕೊಂಡು ಹೋಗ್ತಾ ಇದೆಯಂತೆ. ವೇದವ್ಯಾಸರು ಹೋಗಿ ಆ ಕೀಟದ ಹತ್ರ ಕೇಳಿದರಂತೆ, ಯಾಕೆ ಓಡ್ತಾ ಇದೆಯಾ ಅಂತ. ಅಯ್ಯೋ, ಗಾಡಿ ಬರ್ತಾ ಇದೆ, ಗಾಡಿ ಹಿಂದೆ ಹೋಗ್ತಾ ಇರೋದು, ಮುಂದೆಲ್ಲ ಇದು ಗಾಡಿ ಹಿಂದೆ ಹೋಗ್ತಾ ಇದೆ. ಈ ಗಾಡಿ ಶಬ್ದ ನೋಡಿ ನನಗೆ ತುಂಬ ಹೆದರಿಕೆ ಆಗ್ತಾ ಇದೆ. ಅಷ್ಟಲ್ಲದ ಆ ಎತ್ತುಗಳಿದ್ದಲ್ವ, ಎತ್ತುಗಳು ತಾವು ಗಾಡಿ ನೂಕೊಂಡು ಹೋಗ್ಬೇಕಾದ್ರೆ ಉಸಿರಾಟ ಮಾಡ್ತಾ ಇದ್ದಾವೆ. ಆ ಉಸಿರಾಟದ ಶಬ್ದ, ಈ ಮನುಷ್ಯರು ಮಾತಾಡ್ತಾ ಇರುವ ಶಬ್ದ, ಆ ಗಾಡಿ ಸಿಕ್ಕಾಪಟ್ಟೆ ಶಬ್ದ ಬರ್ತಾ ಇದೆ ಅಂತೆ. ಅದಕ್ಕೇನು ಸ್ವಲ್ಪ ಎಣ್ಣೆ ಗಿಣ್ಣೆ ಹಾಕಿಲ್ವ ಏನೋ. ಅದನ್ನು ನೋಡಿ ನನಗೆ ತುಂಬ ಹೆದರಿಕೆ ಆಗ್ತಾ ಇದೆ, ಅದಕ್ಕೋಸ್ಕರ ನಾನು ಹೆದರ್ತಾ ಇದ್ದೇನೆ ಅಂತ. ಅದಕ್ಕೆ ವೇದವ್ಯಾಸರು ಹೇಳ್ತಾರೆ, ಏನು ನಿನಗೆ ಹೆದರಿಕೆ, ವಾಸ್ತವಿಕವಾಗಿ ಈ ಕೀಟ ಜನ್ಮನೇ ಇಷ್ಟು ಕೆಟ್ಟದ್ದು. ಈ ಕೆಟ್ಟ ಜನ್ಮದಲ್ಲಿ ಇಟ್ಟುಕೊಂಡು ಇನ್ನೇನು ನಿನಗೆ ಹೆದರ್ಕೊಳ್ಳೋದು. ಯಾಕಂದರೆ ನೋಡಿ, ಇಲ್ಲಿ ಏನೂ ಸುಖ ಇಲ್ಲ. ನೋಡು, ನಾನು ನಿನಗೆ ಹೇಳ್ತೇನೆ, ನಿನ್ನನ್ನು ಈ ಜನ್ಮದಿಂದ ನಾನು ಬಿಡಿಸ್ಬಿಡ್ತೇನೆ, ಒಳ್ಳೆ ಜನ್ಮ ಕೊಡ್ತೇನೆ ನಿನಗೆ ಅಂತ ಹೇಳಿದರೆ ಆ ಕೀಟ ಹೇಳುತ್ತಂತೆ, ಇಲ್ಲಪ್ಪ ನಾನು ಈ ಜನ್ಮ ಬಿಡೋಲ್ಲ ಅಂತ. ನೋಡಿ, ಕೀಟ ಆಗಿದೆ, ಕೀಟ ಜನ್ಮ ಬಿಡೋಲ್ಲ ನಾನು ಅಂತ. ಸ್ವಾರಸ್ಯ ಏನಂದ್ರೆ ನೋಡಿ, ಆ ಕೀಟಕ್ಕೆ ಯಾರಿಗೂ ಕೂಡ ನೆನಪಿರೋಲ್ಲ ಹಿಂದಿನ ಜನ್ಮದ್ದು. ಇದಕ್ಕೆ ಹಿಂದಿನ ಜನ್ಮದ ನೆನಪಿದೆಯಂತೆ ಈ ಕೀಟಕ್ಕೆ. ನಾನು ಹಿಂದಿನ ಜನ್ಮದಲ್ಲಿ ಒಬ್ಬ ಶೂದ್ರ ಆಗಿದ್ದೆ, ಶೂದ್ರ ಆಗಿ ಹುಟ್ಟು ಬಂದಿದ್ದೆ. ಅವಾಗ ನನಗೆ ಯಾರನ್ನು ಕಂಡ್ರೂ ಆಗ್ತಾ ಇರಲಿಲ್ಲ, ಹೊಟ್ಟೆ ಕಿಚ್ಚು, ಎಲ್ಲರ ಮೇಲೂ ಹೊಟ್ಟೆ ಕಿಚ್ಚು, ಯಾರಿಗೇನೂ ಕೊಡೋಲ್ಲ. ಮನೆಗೆ ಒಂದೊಮ್ಮೆ ಅತಿಥಿಗಳು ಬಂದರೂ ಕೂಡ ತಂಗಳ ಎಲ್ಲ ಅವರಿಗೆ ಹಾಕೋದು. ಈ ರೀತಿ ತುಂಬ ಕೆಟ್ಟದ್ದು ಮಾಡಿದ್ದೇನೆ. ಅದಕ್ಕಾಗಿ ಕೀಟ ಆಗಿಟ್ಕೊಂಡಿದ್ದೇನೆ. ಹಾಗಿದ್ರೂ ಕೂಡ ನೋಡಿ, ಅದು ಒಂದೇನು ಅಂದರೆ ಒಳ್ಳೆ ದೇವ್ರ ಭಕ್ತ ಅಂತೇಳಿ. ಆ ಶೂದ್ರನಾಗಿದ್ದರೂ ಕೂಡ ಒಳ್ಳೆ ದೈವ ಭಕ್ತ ಅಂತೆ. ಅಷ್ಟಲ್ಲದೆ ತಂದೆ ತಾಯಿ ಸೇವೆಯನ್ನು ಚೆನ್ನಾಗಿ ಮಾಡಿದ್ದಾನಂತೆ. ತಂದೆ ತಾಯಿಯ ಸೇವೆಯನ್ನು, ಅದರಲ್ಲೂ ಕೂಡ ಯಾವಾಗಲೂ ಒಂದು ಸಲ ಒಬ್ಬ ಬ್ರಾಹ್ಮಣರು ಬಂದಿದ್ದರಂತೆ. ಆ ಬ್ರಾಹ್ಮಣರ ಸೇವೆಯನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ದೇವರ ಸೇವೆ ಮಾಡಿದ್ರಿಂದಾಗಿ, ತಂದೆ ತಾಯಂದ್ರ ಸೇವೆ ಮಾಡಿದ್ರಿಂದಾಗಿ, ಬ್ರಾಹ್ಮಣನ ಸೇವೆ ಮಾಡಿದ್ರಿಂದಾಗಿ ಈ ಜನ್ಮದಲ್ಲಿ ನನಗದು ನೆನಪಲ್ಲಿ ಉಳಿದಿದೆ ಅಂತ ಹೇಳ್ತಾರೆ. ಹಿಂದಿನ ಜನ್ಮದ ನನಗೆ ನೆನಪಿದೆ, ನಾನು ಬಿಡೋಲ್ಲಪ್ಪ, ಈ ದೇಹ ಬಿಡೋಲ್ಲ ನಾನು ಅಂತ ಹೇಳ್ತಾರೆ. ಇಲ್ಲಪ್ಪ, ಈ ದೇಹದಲ್ಲಿ ಏನು ಖುಷಿ ಇದೆ ನಿನಗೆ, ನಾನು ನಿನಗೆ ಒಳ್ಳೆ ರಾಜನನ್ನಾಗಿ ಮಾಡ್ತೇನೆ ಅಂತ. ಅದಕ್ಕೆ ಅದು ಹೇಳ್ತದೆ, ರಾಜನನ್ನು ಮಾಡೋದು ಹೀಗೆ ಮಾಡು, ನನ್ನನ್ನು ವೇದವ್ಯಾಸರಿಗೆ ಸಾಧ್ಯ ಇದ್ರೆ ಈಗಲೇ ನನ್ನ ರಾಜನನ್ನು ಮಾಡು. ಆಯಿತು ಅಂತ ವೇದವ್ಯಾಸರು ಒಪ್ಪಿದ್ರಂತೆ. ಯಾಕಂದರೆ ಕೀಟ ಜನ್ಮವನ್ನು ಬಿಡಲಿಕ್ಕೆ ಒಪ್ತಾ ಇಲ್ಲ. ಆಯಿತು,
ನಿನ್ನನ್ನು ಈಗಲೇ ರಾಜನನ್ನಾಗಿ ಮಾಡ್ತೇನೆ, ನಿನಗೆ ಎಲ್ಲ ಕಪ್ಪ ತಂದು ಒಪ್ಪಿಸುವಾಗ ಮಾಡ್ತೇನೆ. ಮುಂದೆ ನೀನು ಈಗಲೇ ನಿನಗೆ ಮುಕ್ತಿ ಕೊಡ್ಬೋದು ನಾನು, ಯಾಕಂದರೆ ಪಾಪ ಅದು ಒಳ್ಳೆಯದೇ. ಆದರೆ ಏನು ಮಾಡಿದ್ದೀರಿ, ಪ್ರಾರಬ್ಧದಿಂದ ಹಾಗೆ ಆ ರೀತಿ ಎಲ್ಲ ಮಾಡಿದೆ. ಆದರೆ ನೀನು ಮುಂದೆ ಕ್ಷತ್ರಿಯನಾಗಿ ಹುಟ್ಟಿ ರಾಜನಾಗಿ ಆನಂತರ ಬ್ರಾಹ್ಮಣನಾಗಿ ಹುಟ್ಟಿ ಒಳ್ಳೆಯ ಸಾಧನೆಯನ್ನು ಮಾಡಿ ಮೋಕ್ಷ ಪಡಿತೀಯ ಅಂತ ಹೇಳಿ ಆ ಒಂದು ಕೀಟ ಏನಿದೆ, ಕೀಟವನ್ನು ರಾಜನನ್ನಾಗಿ ಮಾಡಿದ್ರಂತ ನೋಡಿ ವೇದವ್ಯಾಸರು. ಸ್ವಾರಸ್ಯ ಏನಂದರೆ ಕೀಟ ರಾಜ ಆಗೋದು ಮುಖ್ಯ ಅಲ್ಲ, ಮತ್ತು ಜನಗಳು ಬೆಲೆ ಕೊಡಬೇಕಲ್ವ. ವೇದವ್ಯಾಸರ ಮಾತಿನಂತೆ ಎಲ್ಲ ರಾಜರುಗಳು, ಉಳಿದ ರಾಜರುಗಳು, ಪ್ರಜೆಗಳು ಬಂದು ಇದಕ್ಕೆ ಕಪ್ಪ ಕೊಟ್ಟು ಇದಕ್ಕೆ ನಮಸ್ಕಾರ ಮಾಡಿ ಹೋಗ್ತಾ ಇದ್ದಂತೆ ಕೀಟಕ್ಕೆ. ಅದಕ್ಕೆ ಕ್ರಿಮಿಯಿಂದ ರಾಜ್ಯವಳಿಸಿದೆ ಜಗ ಸ್ವಾಮೀಚರ್ಯವನೇ ತೋರಿಸಿದೆ. ಇಡೀ ಜಗತ್ತಿನ ಸ್ವಾಮಿ ನಾನು, ಏನು ಬೇಕಾದರೂ ಮಾಡ್ತೇನೆ, ಒಂದು ಬೇಕಿದ್ರೆ ಒಂದು ಕ್ರಿಮಿಯಿಂದಲೂ ರಾಜ್ಯ ಆಳಿಸ್ಬಿಡ್ತೇನೆ ಅಂತ ಈ ರೀತಿ ವೇದವ್ಯಾಸರು ತಾವು ತೋರಿಸಿ ಇಡೀ ಮಹಾಭಾರತ ರಚನೆ ಮಾಡಿದವರು ಮಾತ್ರ ಅಲ್ಲ, ಅಂದರೆ ಬರೀ ಸ್ಟೋರಿ ರೈಟರ್ ಮಾತ್ರ ಅಲ್ಲ ವೇದವ್ಯಾಸರು, ಮತ್ತೇನೆಂದರೆ ಅವರು ಪಾತ್ರಧಾರಿಗಳು ಹೌದು. ಮಹಾಭಾರತದಲ್ಲಿ ವೇದವ್ಯಾಸರ ಪಾತ್ರ ಎಷ್ಟಿದೆ ನೋಡಿ, ಅಷ್ಟು ಮಾತ್ರ ಅಲ್ಲ, ನಿರ್ದೇಶಕರು ಹೌದು. ಯಾಕಂದರೆ ಮಹಾಭಾರತ ಎಲ್ಲೆಲ್ಲಿ ನಿಂತು ಹೋಗ್ತದೆ ಅಲ್ಲೆಲ್ಲ ವೇದವ್ಯಾಸರು ಬರ್ತಾರೆ, ಮುಂದುವರಿಸ್ಕೊಂಡು ಹೋಗ್ತಾರೆ. ಈ ರೀತಿ ಮತ್ತು ಇನ್ನೊಂದೇನು ಸ್ವಾರಸ್ಯ ಅಂದರೆ ಮಹಾಭಾರತ ಎಲ್ಲ ಮುಗಿದ ಮೇಲೆ ಬರೆದದ್ದಲ್ಲ, ಮತ್ತು ಇವರು ಬರೆದ ಮೇಲೆ ಮಹಾಭಾರತ ಆದದ್ದು. ಯಾವ ರೀತಿ ಸಿನಿಮಾ ಮೊದಲು ಸ್ಟೋರಿ ಬರೆದು ಮತ್ತೆ ಕತೆ ತೆಗಿತಾರಲ್ವ, ಆ ರೀತಿ ವೇದವ್ಯಾಸರು ಮಹಾಭಾರತ ನಡೆಯುವುದಕ್ಕಿಂತ ಮುಂಚೆಯೇ ಮಹಾಭಾರತ ಬರೆದಿಟ್ಟಿದ್ದಾರೆ. ಅವ್ರು ಹೇಗೆ ಬರೆದಿದ್ದಾರೋ ಅದೇ ರೀತಿ ನಡ್ಕೊಂಬಂತಿದೆ ಮಹಾಭಾರತ ಅನ್ನುವಂಥ. ಈ ರೀತಿ ಅದ್ಭುತವಾದ ಜ್ಞಾನ ವೇದವ್ಯಾಸರಲ್ಲಿ. ಎಲ್ಲಿವರೆಗೆ ಅಂದರೆ ವೇದವ್ಯಾಸರ ಉಪಾಸನೆಯಿಂದಲೇ ನಮಗೆ ಜ್ಞಾನ ಬರ್ತದೆ. ಅವರ ಏನೊಂದು ದೇಹದಿಂದ ಹೊರಗೆ ಬರ್ತಾ ಇರುವ ಒಂದೊಂದು ಕಿರಣಗಳೇನಿದೆ, ಸೂರ್ಯನಿಂದ ಬರುವ ಕಿರಣದ ಹಾಗೆ, ಅದು ಸಾಮಾನ್ಯವಾದ ಕಿರಣ ಅಲ್ವಂದೆ. ಮತ್ತೇನು ಅಂತ ಹೇಳಿದ್ರೆ ಜ್ಞಾನದ ಕಿರಣ ಅಂತೆ. ಅದರಿಂದಾಗಿ ಆ ವೇದವ್ಯಾಸರಿಂದ ಅಂತಹ ಜ್ಞಾನದ ಕಿರಣ ಒಂದು ನಮ್ಮ ಮೇಲೆ ಬಿದ್ದರೂ ಕೂಡ ನಾವು ಭಗವಂತನ ಜ್ಞಾನ ಸಂಪಾದನೆ ಮಾಡಲಿಕ್ಕಾಗತ್ತೆ. ಇವತ್ತು ಈ ಮಹಾಭಾರತವನ್ನು ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಇದು ನಾನಲ್ಲ, ಮತ್ತು ವೇದವ್ಯಾಸರ ಅನುಗ್ರಹದಿಂದ ಕ್ರಿಮಿಯಿಂದ ರಾಜ್ಯ ಆಳಿಸಿದೆ ಅಂತ ಹೇಳಿದಾಗ ನನ್ನೊಳಗಿಂದ ಕೂತು ವೇದವ್ಯಾಸರು ಹೇಳಿಸಿದರೆ ನಾನು ಹೇಳಬಲ್ಲ ಅಷ್ಟೇ, ಇಲ್ಲದಿರಲಿಲ್ಲ. ಈ ರೀತಿ ವೇದವ್ಯಾಸರು ಇಷ್ಟೆಲ್ಲ ಮಾಡಿ ಕಲಿಯುಗ ಪ್ರಾರಂಭ ಆದ ಕೂಡಲೇ ಬದರಿಗೆ ಹೋಗಿ ಕೂತಿದ್ದಾರೆ. ಇವತ್ತಿಗೂ ಇದ್ದಾರೆ. ಸ್ವಾರಸ್ಯ ಏನು ಅಂತ ಹೇಳಿದ್ರೆ ಇವತ್ತಿಗೂ ಇರುವಂತಹ ಅವತಾರ. ಅದಕ್ಕೋಸ್ಕರ ನಾವು ಚಿರಂಜೀವಿಗಳನ್ನು ಸ್ಮರಣೆ ಮಾಡಬೇಕಾದ್ರೆ ವೇದವ್ಯಾಸರನ್ನು ಇವತ್ತು ಸ್ಮರಣೆ ಮಾಡ್ತೇವೆ. ಬದರಿಯಲ್ಲಿ ಇವತ್ತಿಗೂ ಇದ್ದಾರೆ. ಮೇರು ಪರ್ವತ, ಬದರಿ ಎರಡು ಕಡೆ ವೇದವ್ಯಾಸರಿದ್ದಾರೆ. ಅಲ್ಲಿ ಇದ್ದಾರೆ ಅಂತ ಹೇಳೋದಕ್ಕೆ ಏನು ಗ್ಯಾರಂಟಿ ಅಂತ ಹೇಳಿದರೆ ಇದನ್ನು ಸಾಕ್ಷಾತ್ ಮಧ್ವಾಚಾರ್ಯರು ಹೋಗಿ ನೋಡ್ಕೊಂಬಂದಿದ್ದಾರೆ. ಯಾಕಂದರೆ ಮಧ್ವಾಚಾರ್ಯರ ಗುರುಗಳು ವೇದವ್ಯಾಸರು. ಮಧ್ವಾಚಾರ್ಯರು ಸ್ಪಷ್ಟವಾಗಿ ಇದನ್ನು ತಮ್ಮ ಚರಿತ್ರೆಯಲ್ಲಿ ಹೇಳಿದ್ದಾರೆ, ತಮ್ಮ ಗ್ರಂಥಗಳಲ್ಲಿ ಹೇಳಿದ್ದಾರೆ. ವೇದವ್ಯಾಸರ ಆಜ್ಞೆಯಂತೆ ವೇದವ್ಯಾಸರ ಬಳಿ ಹೋಗಿ ತಿಳ್ಕೊಂಡು ನಾನು ಬಂದಿದ್ದೇನೆ, ಕಂಡು ಬಂದಿದ್ದೇನೆ. ಹೀಗೆ ವೇದವ್ಯಾಸರು ಇವತ್ತೂ ತಾವಿದ್ದಾರೆ. ಬದರಿಯಲ್ಲಿದ್ದವರಾಗಿ ಭಕ್ತರಿಗೆ ಅನುಗರಿಸ್ತಾ ಇಲ್ಲಿಯೂ ಕೂಡ ಯಾರು ವೇದವ್ಯಾಸರನ್ನು ಧ್ಯಾನ ಮಾಡ್ತಾರೆ, ಸ್ಮರಣೆ ಮಾಡ್ತಾರೆ, ಅವರ ಸಕಲ ಕಷ್ಟಗಳನ್ನು ಪರಿಹಾರ ಮಾಡ್ತಾ, ಎಲ್ಲಕ್ಕಿಂತ ಮುಖ್ಯವಾಗಿ ಈ ಕಲಿಯುಗದಲ್ಲಿ ಕಲಿಯಿಂದ ಬರಬಹುದಾದಂತಹ ನಮಗೇನು ಸಂಕಷ್ಟಗಳಿದೆ ಅದೆಲ್ಲವನ್ನು ಪರಿಹಾರ ಮಾಡ್ತಾ ಬದರಿಯಲ್ಲಿ ನೆಲೆಸಿದ್ದಾರಂತೆ. ಇಷ್ಟಾದರೂ ಈ ಸತ್ಯವತಿ ಕಥೆ ಏನಾಯಿತು? ಸತ್ಯವತಿ ಆ ಕಡೆಯಿಂದ ಈ ಕಡೆ ಬಂದಳು. ಬರಬೇಕಾದ್ರೆ ಇವಾಗ ಕನ್ಯೆ ಅವಳು, ಮತ್ತೆ ಕನ್ಯೆ ಆಗಿಬಿಟ್ಟಿದ್ದಾಳಂತೆ. ಅಂದರೆ ಆ ನದಿಯನ್ನು ದಾಟಿಸುವುದಕ್ಕಿಂತ ಮುಂಚೆ ಆ ತೀರದಲ್ಲಿ ಯಾವ ರೀತಿ ಕನ್ಯೆ ಆಗಿದ್ಲು, ಇವಾಗ ಈ ತೀರಕ್ಕೆ ಬರಬೇಕಾದ್ರೂ ಮತ್ತು ಕನ್ಯೆ. ಮಧ್ಯದಲ್ಲಿ ಏನು ನಡೀತು ಅದು ಆ ಕಡೆ ಈ ಕಡೆ ತೀರದಲ್ಲಿ ನಿಂತವರಿಗೆ ಗೊತ್ತೇ ಇಲ್ಲ. ಯಾಕಂದರೆ ಎಲ್ಲ ಮಂಜು ಕವಿದ್ಬಿಟ್ಟಿದೆ. ಆದರೆ ಒಂದು ವ್ಯತ್ಯಾಸ ಆಗಿದೆ ಇವಾಗ ಅವಳಲ್ಲಿ. ಏನು ಅಂತ ಹೇಳಿದರೆ ಮೊದಲು ಅವಳು ಹತ್ತಿರ ಬಂದರೆ ಮೀನಿನ ವಾಸನೆ ಬರ್ತಾಯಿತ್ತು, ಇವತ್ತು ಗಮ್ಮ ಪರಿಮಳ ಬರ್ತದೆ. ಅದಕ್ಕೋಸ್ಕರ ಇವಳು ಮನೆಗೆ ಹೋದ ಕೂಡಲೇ ದಾಶರಾಜ ಕೇಳಿದ್ನಂತೆ, ಅದೇ ನಿನ್ನ ಮೈಯಿಂದ ಪರಿಮಳ ಬರ್ತಾ ಇದೆಯಲ್ಲ ಇವತ್ತು. ಅದಕ್ಕೆ ಅವಳು ಹೇಳಿದ್ಲಂತೆ, ಇಲ್ಲ ಇವತ್ತು ಪರಾಶರರು ಒಂದು ಮಹಾತ್ಮರೊಬ್ಬರು ಬಂದರು, ಅವರು ನನಗೆ ಅನುಗ್ರಹವನ್ನು ಮಾಡಿದರು, ಅವರ ಅನುಗ್ರಹದಿಂದಾಗಿ ನಾನು ಈ ರೀತಿ ಒಳ್ಳೆ ಪರಿಮಳಯುಕ್ತಳಾಗಿದ್ದಾಳೆ ಅಂತ. ಭಾಳ ಖುಷಿ ಆಯ್ತಂತೆ ದಾಶರಾಜನಿಗೆ. ಉಳಿದದ್ದೇನು ಕಥೆ ಗೊತ್ತಿಲ್ಲ. ಭಾಳ ಸಂತೋಷ ಆಯ್ತಂತೆ. ಸಂತೋಷ ಆಗಿ ಅವಳನ್ನು ತಾನು ಹೊಗಳಿದ ಅಂತ ಇದಿಷ್ಟು ಕಥೆಯನ್ನು ನಮಗೆ ಮಹಾಭಾರತ ತಿಳಿಸ್ಕೊಂಡು ಹೋಗ್ತದೆ, ವೇದವ್ಯಾಸರ ಕಥೆಯನ್ನು.